ಗಂಗಾಧರ ಹಿಂಗಿಸು ಎನ್ನ ಗಂಗಾಧರ ಹಿಂಗಿಸು ಎನ್ನ ಗಂಗಾಧರ ಭೂತನಾಥ ಪಾರ್ವತೀನಾಥ ಭೂತನಾಥ ಪಾರ್ವತೀನಾಥ ತ್ರಿನೇತ್ರಯನ್ನಯ ಭೀತಿಯ ಬಿಡಿಸೋ ತ್ರಿನೇತ್ರಯನ್ನಯ ಭೀತಿಯ ಬಿಡಿಸೋ ಸೇತು ಶ್ರೀರಾಮಲಿಂಗ ಗಂಗಾಧರ ಗಂಗಾಧರ ಹಿಂಗಿಸು ಎನ್ನ ಗಂಗಾಧರ ಹಂಪೆಯಲಿ ವಾಸನಾದ ಪಂಪಾ ಭೀಮೇಶ ಕೃಷ್ಣ ಹಂಪೆಯಲಿ ವಾಸನಾದ ಪಂಪಾ ಭೀಮೇಶ ಕೃಷ್ಣ ನೀನೆಂತು ಒಲಿಸುವುದೋ ಶಿವಲಿಂಗ ನೀನೆಂತು ಒಲಿಸುವುದೋ ಶಿವಲಿಂಗ ನೀನೆಂತು ಒಲಿಸುವುದೋ ಶಿವಲಿಂಗ ಗಂಗಾಧರ ಹಿಂಗಿಸು ಎನ್ನ ಗಂಗಾಧರ 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 ಎಲ್ಲರಿಗೂ ನಮಸ್ಕಾರಗಳು ಹಾಗೆ ಧನ್ಯವಾದಗಳು. ಆಗಿರುತ್ತೆ ಜಗನ್ನಾಥ್ ಸರ್ ನಿಮ್ಮ ಮಾತು ಕೇಳ್ತಾ ಇಲ್ಲ. ಜಗನ್ನಾಥ್ ಸರ್ ನಮಸ್ಕಾರ. ದೀಪ ಇವಾಗ ಹಾಡು ಹೇಳಿದ್ದು ಈಶ್ವರನ ಬಗ್ಗೆ, ಷಡಕ್ಷರ ದೇವ ಈಶ್ವರನ ಬಗ್ಗೆನೇ ಬರೆದಿರೋದು. ಅದರಿಂದ ಭಾಳ ಸೂಕ್ತ ಅನಿಸುತ್ತೆ. ಆ ಹುಡುಗಿ ಸುಮಾರು 500 ಹಾಡುಗಳನ್ನು ಬಾಯಿನಲ್ಲೇ ಇಟ್ಕೊಂಡಿದ್ದಾಳೆ. ಅವಳಿಗೆ ವಂದನೆಗಳು. ಈಗ ಷಡಕ್ಷರ ದೇವರ ಬಗ್ಗೆ ಒಂದೆರಡು ಮಾತುಗಳು. ನನ್ನ ಮಾತು ಕೇಳ್ತಿದೀಯಾ? ಅನೇಕ ಕವಿಗಳ ಬಗ್ಗೆ ನಾವು ಕೇಳೇ ಇಲ್ಲ, ಅವರ ಕೃತಿಗಳ ಬಗ್ಗೆ ನಾವು ಓದಿಲ್ಲ. ಷಡಕ್ಷರ ದೇವಾನೋ ಅಂಥವರಲ್ಲಿ ಒಬ್ಬ. ಷಡಕ್ಷರಿ ಅಂದ್ರೆ ಅನೇಕರಿಗೆ ತಕ್ಷಣವೇ ಗೊತ್ತಾಗ್ಬೋದು. ಷಡಕ್ಷರಿ ದೇವ 17ನೇ ಶತಮಾನದಲ್ಲಿ ಹುಟ್ಟಿದವನು, ವೀರಶೈವ ಕವಿ. ಈತ ಮಂಡ್ಯ ತಾಲೂಕಿನ ಮಳವಳ್ಳಿಯ ಒಂದು ಗ್ರಾಮದಲ್ಲಿ ಹುಟ್ಟಿದವನು. ನಾನು ಮಂಡ್ಯ ತಾಲೂಕಿನ ಮಳವಳ್ಳಿನಲ್ಲಿ ಇದ್ದೆ. ಇವನು ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಅಪಾರ ಪಾಂಡಿತ್ಯವನ್ನು ಹೊಂದಿದ್ದ. ಈತನ ಜನನ ಮಳವಳ್ಳಿ ತಾಲೂಕಿನ ಧನಗೂರು ಗ್ರಾಮದಲ್ಲಿ. ಇವನು ಯಳಂದೂರಿನಲ್ಲಿ ಮಠದ ಅಧಿಪತಿಯಾಗಿದ್ದ. ಅಲ್ಲೇ ಲಿಂಗೈಕ್ಯನಾದ. ಅವರು ಸುಮಾರು 17 ಗ್ರಂಥಗಳನ್ನು ನೀಡಿದ್ದಾರೆ. ಇವರ ಮುಖ್ಯ ಕೃತಿ ಶಬರ ಶಂಕರ ವಿಲಾಸ. ಶಿವನ ಮತ್ತು ಅರ್ಜುನನ ನಡುವೆ ನಡೆದ ಕಾಳಗದ ಬಗ್ಗೆ ವರ್ಣಿಸಿದ್ದಾನೆ. ಇದೊಂದು ಮಹಾಕಾವ್ಯ. ರಾಜಶೇಖರ ವಿಳಾಸ, ಕವಿರಾಜ ಮಾರ್ಗದ ಬಗ್ಗೆ ಅವನ ವ್ಯಾಖ್ಯಾನ ಬಹಳ ಪ್ರಸಿದ್ಧಿ. ಇವನ ಕಾವ್ಯಗಳಲ್ಲಿ ಉತ್ಪ್ರೇಕ್ಷೆ ಜಾಸ್ತಿ. ಅಂದರೆ ಯಾವುದೇ ಒಂದು ವಿಚಾರಗಳನ್ನು ತೆಗೆದುಕೊಂಡ್ರೆ ಅದನ್ನು ಉತ್ಪ್ರೇಕ್ಷೆ ಮಾಡಿ ಹೆಚ್ಚಿನದನ್ನು ಹೇಳುತ್ತಾ ಹೋಗುವುದು ಇವನ ರೀತಿ. ಅದರ ಜೊತೆಗೆ ರಸಭರಿತವಾದ ಒಂದು ಕಾವ್ಯ ಶೈಲಿಯನ್ನು ಇವನು ಹೊಂದಿದ್ದ.
ಅದರಿಂದಲೇ ಇವನು ಬಹಳ ಪ್ರಖ್ಯಾತನಾಗಿದ್ದ. ಮುಪ್ಪಿನ ಷಡಕ್ಷರಿ ಅಂತ ನಾವು ಬಹಳ ಕೇಳಿರ್ತೀವಿ. ಅವರು ಬೇರೆಯವರು, ಅವ್ರ ಜೊತೆ ಈ ಷಡಕ್ಷರ ದೇವನ್ನ ಯಾರೂ ಹೋಲಿಸ್ಕೊಳಕ್ಕೆ ಹೋಗಬಾರ್ದು. ಷಡಕ್ಷರ ದೇವ ಚಂಪು ಕೃತಿಗಳನ್ನ ಬರೆದಿದ್ದು, ಒಟ್ಟು 17 ಕೃತಿಗಳು. ಈತ ಸ್ತೋತ್ರ ಕಾವ್ಯಗಳನ್ನ ಬಹಳವಾಗಿ ಬರೆದಿದ್ದಾನೆ. ಈತನ ಉಭಯ ಕವಿತಾ ವಿಶಾರದ, ಸರಸ ಜನ ಮಾನಸ ಇವೆಲ್ಲ ಅವನಿಗೆ ಬಂದ ಬಿರುದುಗಳು. ಈತನು ಸಂಸ್ಕೃತದಲ್ಲಿ ಒಂದು ಕವಿಕರ್ಣ ರಸಾಯನ ಅನ್ನೋ ವಿಶೇಷವಾದ ಕೃತಿನ ಬರೆದಿದ್ದಾನೆ. ಇವನ ಬಗ್ಗೆ ಹೆಚ್ಚು ತಿಳ್ಕೊಬೇಕು ಅಂತ ಹೇಳಿದ್ರೆ ಇವತ್ತು ಸಂತೋಷ್ ಮತ್ತು ಭಾಗ್ಯ ಅವರ ಮೂಲಕ ತಿಳ್ಕೊಬೇಕು. ಯಾಕಂತ ಹೇಳಿದ್ರೆ ಈ ಗಮಕ ಕಾರ್ಯಕ್ರಮದಲ್ಲಿ ನಮಗೆ ಕುಮಾರವ್ಯಾಸನ ಬಗ್ಗೆ, ಅವನ ಕಾವ್ಯದ ಬಗ್ಗೆ ಹೇಳುವವರು ಬಹಳ ಜನ ಸಿಗ್ತಾರೆ. ಆದರೆ ನಮಗೆ ಬೇರೆ ಬೇರೆ ಕವಿಗಳ ಬಗ್ಗೆ ಗಮಕದಲ್ಲಿ ಹೇಳುವವರು ಬಹಳ ಕಮ್ಮಿ. ಆ ರೀತಿಯಾದಾಗ ಶಾಂತ ನಾಗಮಂಗಲ ಅವರು ಸಂತೋಷ್ ಎನ್ ಭಾರದ್ವಾಜ್ ಮತ್ತು KS ಭಾಗ್ಯಲಕ್ಷ್ಮಿ ಅವ್ರನ್ನ ನನಗೆ ಪರಿಚಯ ಮಾಡಿಕೊಟ್ರು. ಅವ್ರ ಜೊತೆ ಮಾತಾಡಿದೆ. ಅವರಿಬ್ರು ಇವತ್ತು ಕಾರ್ಯಕ್ರಮ ನಡೆಸ್ಕೊಡ್ತೀನಿ ಅಂತ ಹೇಳಿದರೆ ಅದೊಂದು ನಮ್ಮ ಸುಕೃತ. ಸಂತೋಷ್ ಅವರು 25 ನವೆಂಬರ್ 1990ರಲ್ಲಿ ಹಾಸನ ಜಿಲ್ಲೆಯಲ್ಲಿರೋ ಮೊಸಳೆನಲ್ಲಿ ಹುಟ್ಟಿದವರು. ಈ ಮೊಸಳೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಸ್ನೇಹಿತರು ಅನೇಕರು ಅಲ್ಲಿಂದ ಬಂದವರು. ಅವರು ವಿಶೇಷವಾದ ಪೂಜೆಗಳನ್ನು ರಾಮನಾಥ್ಪುರದಲ್ಲಿ ಮೊಸಳೆನಲ್ಲಿ ಎಲ್ಲ ಹಮ್ಮಿಕೊಂಡಿರ್ತಾರೆ. ಊಟದ ವಿಚಾರದಲ್ಲಿ ಇವರು ಬಹಳ ಪ್ರಖ್ಯಾತರು. ಇವರ ತಂದೆ ನಿವೃತ್ತ ಪೊಲೀಸ್ ಅಧಿಕಾರಿ, ತಾಯಿ ಸಂಗೀತ ವಿದೂಷಕಿ. ಅಂದರೆ ಅನೇಕರಿಗೆ ಸಂಗೀತವನ್ನು ಹೇಳಿಕೊಟ್ಟಂತಹ ಮಹಾತಾಯಿ. ಇಂಥವ್ರ ಮನೆಯಲ್ಲಿ ಹುಟ್ಟಿದ ಸಂತೋಷ್ ಅವರು 12ನೇ ವಯಸ್ಸಿನಿಂದ ಗಮಕ ವ್ಯಾಖ್ಯಾನ ಪ್ರಾರಂಭ ಮಾಡಿದರು. HP ಇವರು ಇಂಜಿನಿಯರು. ಇವರು ಆರ್ಡಿನರಿ ಪರ್ಸನ್ ಅಲ್ಲ, ಬರೀ ಗಮಕದಲ್ಲಿಲ್ಲ, ಇವರು ಸಾಫ್ಟ್ವೇರ್ನಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಇವಾಗ ಸದ್ಯಕ್ಕಿದ್ದಾರೆ. ಅವರು ಅಭಿವೃದ್ಧಿ ಕೇಂದ್ರದಲ್ಲಿ ಸಿಸ್ಟಮ್ ಇಂಜಿನಿಯರ್ ಆಗಿದ್ದಾರೆ. ಅನೇಕ ಗಣ್ಯ ವಿದ್ವಾಂಸರೊಂದಿಗೆ ಇವರು ಗಮಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ. ಮಹಾಕವಿ ದಶಾವತಾರ ಮಹಾಕಾವ್ಯ ಕರ್ತೃ ಇವರು. ಕಾವ್ಯಶಾಸ್ತ್ರ, ಛಂದಸ್ಸು, ಇವಾಗ ವ್ಯಾಕರಣ ಮತ್ತು ಅಲಂಕಾರ ಇವುಗಳ ಬಗ್ಗೆ ಪ್ರೊಫೆಸರ್ ವಿ ನರಹರಿ ಅವರ ಮೂಲಕ ಸಾಕಷ್ಟು ಅಧ್ಯಯನವನ್ನು ಮಾಡಿದ್ದಾರೆ, ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಇವರು ನಾಡಿನ ಪ್ರಸಿದ್ಧ ಮಾಸಪತ್ರಿಕೆಗಳಲ್ಲಿ ಕಾವ್ಯ ಮತ್ತು ಪುಸ್ತಕಗಳ ಬಗ್ಗೆ ವಿಮರ್ಶೆಗಳನ್ನು ಬರೆದಿರುವಂಥ ಲೇಖಕ. ಇವರು BE ಮತ್ತು MTech ಪದವೀಧರರು. ಮತ್ತು ಅವರ ಜೊತೆ ವಾಚನ ವ್ಯಾಖ್ಯಾನ ಎರಡೂ ಇರಬೇಕಲ್ಲ. ಅವರ ಜೊತೆ ಶ್ರೀಮತಿ KS ಭಾಗ್ಯಲಕ್ಷ್ಮಿ ಅವರಿದ್ದಾರೆ. ಇವತ್ತು ಅವರು ಮಂಡ್ಯನವರು. ಮಂಡ್ಯ ಹತ್ರ ಒಂದು ಹಳ್ಳಿನಲ್ಲಿ ಜನಿಸಿದವರು, ಮಂಡ್ಯನಲ್ಲೇ ಇದ್ದವರು. ಅಂಚೆ ಕಚೇರಿನಲ್ಲಿ ಅವರ ಕೆಲಸ. ಅವರ ಬಗ್ಗೆ ಹೆಚ್ಚಿನ ವಿವರವನ್ನು ಕೊಡಿ ಅಂತ ಹೇಳಿದ್ರು. ಅವರು ಇಲ್ಲ ಇಷ್ಟು ಸಾಕು ಅಂತ ಅಂದ್ಬಿಟ್ರು. ಶ್ರೀನಿವಾಸ ರಾವ್ ಮತ್ತು ಸುಮಿತ್ರಮ್ಮ ಅವರ ಪುತ್ರಿ. ವಾಸಸ್ಥಳ ಈಗಲೂ ಮಂಡ್ಯನೇ. ಭಾಗ್ಯ ಅವರು BSc ಪದವಿನ ಹೊಂದಿದ್ದಾರೆ. ಅವರು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡಿದರು ಅಂತ ಹೇಳಿದೆ. ಅನೇಕ ಗಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಾರೆ ಇವರು. ಆಮೇಲೆ ಸಂಗೀತದಲ್ಲಿ ಬಹಳ ಆಸಕ್ತಿ ಹೊಂದಿದ್ದಾರೆ. ಗಮಕ ವಾಚನ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟಿದ್ದಾರೆ. ಇವರಿಬ್ಬರು ನಮಗೆ ಇವತ್ತು ದೊರೆತಿರೋದು ನಮ್ಮ ಪುಣ್ಯ. ಇವತ್ತು ಅವರಿಬ್ಬರೂ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕು ಅಂತ ನನ್ನ ಪ್ರಾರ್ಥನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀವಾಗ್ದೇವಿಗೆ ಶಬ್ದದಿನ್ ಆವಾವಿಂದ್ರಿಯದ ವಿಷಯಮಂ ಶ್ರೋತ್ರದೊಳುದ್ಭಾವಿಪ ನಿರ್ಮಲ ಮೂರ್ತಿಗೆ ಇಳಾವಂದ್ಯಗೆ ಶಾಸ್ತ್ರಮುಖದೊಳು ಅವನತನಪ್ಪೆಂ. ಆತ್ಮೀಯರಿಗೂ ನಮಸ್ಕಾರಗಳು. ಜಗನ್ನಾಥ್ ಅವ್ರಿಗೂ ನಮಸ್ಕಾರ ಮತ್ತು ಇಲ್ಲಿ ನೆರೆದಿರೋ ಎಲ್ಲ ಆತ್ಮೀಯರಿಗೂ ನಮಸ್ಕಾರಗಳು. ಶಾಂತಮ್ನವರು ನಂಗೆ ಬಹಳ ಪರಿಚಯ, ತುಂಬಾ ವರ್ಷಗಳ ಪರಿಚಯ. ಅವರು ಹೀಗೆ ಈ ಒಂದು ವೇದಿಕೆಗೆ ಒಂದು ಕಾರ್ಯಕ್ರಮ ಕೊಡ್ತೀಯಾ ಅಂತ ಕೇಳಿದ್ರು. ಹಾಗಾಗಿ
ಕುಮಾರವ್ಯಾಸನ ಅವರು ಜಗನ್ನಾಥ್ ಅವ್ರು ಹೇಳಿದಾಗೆ ಕುಮಾರವ್ಯಾಸನಂತೂ ನಾವು ಗಮಕಿಗಳು ಬೇಕಾದಷ್ಟು ಕಡೆ ವ್ಯಾಖ್ಯಾನ ಮಾಡ್ತೀವಿ. ಆತ ಕುಮಾರವ್ಯಾಸನ ಕಾವ್ಯದ ಸಾಮರ್ಥ್ಯವೇ ಆಗಿದೆ. ಆ ಕವಿ ಎಷ್ಟು ಮೊಗೆದರೂ ಕೂಡ ತೀರದಂತಹ ಕವಿ ಅವ. ಹಾಗೆ ಬೇರೆ ಯಾವ್ದಾರ ಕಾವ್ಯ ತಗೋತೀಯಾ ಅಂತ ಕೇಳಿದ್ರು. ಹಾಗಾಗಿ ನಾನು ಹೀಗೆ ಷಡಕ್ಷರ ದೇವನ ಶಬರಶಂಕರ ವಿಲಾಸ ನಮಗೆ ನಮ್ಮ ಕರ್ನಾಟಕ ಗಮಕಕಲಾ ಪರಿಷತ್ತಿನ ಪರೀಕ್ಷೆಗೆ ಪಠ್ಯವಾಗಿದೆ. ಒಂದು ವಿದ್ವತ್ ಪರೀಕ್ಷೆಗೆ ಅಂತ ಕಾಣಿಸುತ್ತೆ. ಇಲ್ಲಿ ನಮ್ಮ ನಮ್ಮ ದಕ್ಷಿಣಾಮೂರ್ತಿ ಮಾಮ ಕೂತಿದ್ದಾರೆ. ಸೊ ಅವರು ಪರಿಷತ್ತಿನ ಕಾರ್ಯದರ್ಶಿಗಳು. ಹಾಗೆ ಸೊ ಅದಕ್ಕೆ ಆ ಪಠ್ಯವಾಗಿ ಜೋಡಿಸಿದ್ದಾರೆ ಆ ಪಠ್ಯ ಪುಸ್ತಕ ರಚನಾ ಮಂಡಳಿಯವರು. ನಾನು ಅದನ್ನು ಗಮನಿಸಿದಾಗ ಈ ಕಾವ್ಯ ಬಹಳ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಕಾವ್ಯವನ್ನು ನಾನು ಓದಬೇಕು ಅಂತ ಹೇಳಿ ಓದಿಟ್ಟಿದ್ದೆ. ಆ ಕಾವ್ಯ ಬಹಳ ಸರಳವಾದ ಕಾವ್ಯ. ಅವರು ಕವಿಯ ಹುಟ್ಟು ಮತ್ತು ಕವಿಯ ಕಾವ್ಯದ ಬಗ್ಗೆ ಏನು ಸೂಕ್ಷ್ಮವಾಗಿ ಹೇಳಿದ್ರು ಜಗನ್ನಾಥ್ ಅವರು, ಮುಂದುವರೆದು ಹೇಳೋದೇ ಆದ್ರೆ ಈತ ಸಂಸ್ಕೃತ ಸಾಹಿತ್ಯದಲ್ಲಿ ಮತ್ತು ಕನ್ನಡದಲ್ಲಿ ಮಹಾಪ್ರಬುದ್ಧವಾದಂತಹ ಜ್ಞಾನವನ್ನ ಸಂಪಾದನೆ ಮಾಡಿದ್ದ ಅಂತ ನಮಗೆ ಗೊತ್ತಾಗುತ್ತೆ. ಆಮೇಲೆ ಈತ ಕನ್ನಡದಲ್ಲಿ ಬರೆದಿರೋದು 3 ಮಹಾಕಾವ್ಯಗಳು, 3 ಕೂಡ ಚಂಪು ಕಾವ್ಯಗಳೇ. ಅಲ್ಲಿ ನಮ್ಮ ವಿದ್ವಾಂಸರು ಹೇಗೆ ಇದನ್ನು ವಿಭಾಗಿಸಿದ್ದಾರೆ ಅಂದ್ರೆ, ವರ್ಣಕ ಕಾವ್ಯ ಮತ್ತು ವಸ್ತುಕ ಕಾವ್ಯ ಅಂತ 2 ಶೈಲಿ ಇದೆ ನಮ್ಮಲ್ಲಿ. ವರ್ಣಕ ಕಾವ್ಯಗಳು ಅಂದ್ರೆ ಷಟ್ಪದಿಯಲ್ಲಿ ಬರೆದಂತಹ ಕಾವ್ಯಗಳು, ವಸ್ತುಕ ಕಾವ್ಯಗಳು ಅಂದ್ರೆ ವೃತ್ತಗಳಲ್ಲಿ ಬರೆದಂತಹ ಕಾವ್ಯಗಳು, ಅಂದ್ರೆ ಈ ಚಂಪು ಶೈಲಿಯಲ್ಲಿ ಬರೆದಂತಹ ಕಾವ್ಯಗಳು. ಈ ಕವಿ ಕನ್ನಡದಲ್ಲಿ ಬರೆದಿರೋದು 3 ಕಾವ್ಯ. ಒಂದು ಮೊದಲು ಈತ ಬರೆದದ್ದು ವೃಷಭೇಂದ್ರ ವಿಜಯ ಅಂತ, ಅಥವಾ ಬಸವರಾಜ ವಿಜಯ ಅಂತೂ ಅದಕ್ಕೆ ಹೆಸರಿದೆ. ಎರಡನೇದು ಈತ ಬರೆದದ್ದು ರಾಜಶೇಖರ ವಿಳಾಸ. ಮೂರನೇದು ಕಡೆಯದು ತನ್ನ ಇಳಿ ವಯಸ್ಸಿನಲ್ಲಿ ಬರೆದಂತಹ ಕಾವ್ಯ. ಇದು 60 ದಾಟಿದ ಮೇಲೆ ಅಂತಲೇ ವಿದ್ವಾಂಸರು ವಿಮರ್ಶೆ ಮಾಡ್ತಾರೆ. ಆಮೇಲೆ ಈತ ಕಡೆಗೆ ಬರೆದು ಶಬರಶಂಕರ ವಿಳಾಸ. ಈ 3 ಕಾವ್ಯಗಳಲ್ಲಿ ಶಬರಶಂಕರ ವಿಳಾಸ ಅತ್ಯಂತ ಸಣ್ಣ ಕಾವ್ಯ, ಕೇವಲ 437 ಪದ್ಯಗಳಷ್ಟೇ ಇರೋದು. ವೃತ್ತಗಳಲ್ಲಿ ಬರೆದಿರೋದು, ಕೆಲವು ಗದ್ಯಗಳನ್ನು ತಂದಿಟ್ಟಿದ್ದಾನೆ. ಅವ್ರು ಹೇಳಿದಾಗೆ ಉತ್ಪ್ರೇಕ್ಷಾಲಂಕಾರಗಳನ್ನು ಹೇರಳವಾಗಿ ಬಳಸ್ತಾನೆ. ಸಂಶೋಧನೆ ಮಾಡಬೇಕು ಅನ್ನೋರಿಗೆ ಅಲಂಕಾರಗಳೆಲ್ಲ ಉತ್ಪ್ರೇಕ್ಷೆಯಲ್ಲಿ ಇವನ ಕಾವ್ಯವನ್ನು ಓದ್ಬಿಟ್ರೆ ಅವರಿಗೆ ಉತ್ಪ್ರೇಕ್ಷಾಲಂಕಾರದ ಹಾಸು ಬೀಸುಗಳು ಗೊತ್ತಾಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಉತ್ಪ್ರೇಕ್ಷೆಯನ್ನ ಕವಿ ತಂದಿದ್ದಾನೆ. ಅದು ಬಿಟ್ಟು ಈತ ಸಂಸ್ಕೃತದಲ್ಲಿ ಹಲವಾರು ಸ್ತೋತ್ರಗಳನ್ನು ರಚನೆ ಮಾಡಿದ್ದಾನೆ. ಕಾವ್ಯಗಳು ಅಂತ ಹೇಳೋದಿಲ್ಲ, ಸ್ತೋತ್ರ ರಚನೆ ಮಾಡಿದ್ದಾನೆ. ಮತ್ತು ಈತ ಎಲ್ಲೂ ಕೂಡ ತನ್ನ ತಂದೆ ತಾಯಿ ಯಾರು, ತನ್ನ ಹುಟ್ಟೂರು ಯಾವುದು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಹಾಗೆ ವಿದ್ವಾಂಸರು 17ನೇ ಶತಮಾನದಲ್ಲಿ ಇರಬಹುದು ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಈತ ತನ್ನ ಗುರುವಿನ ವಿಷಯವನ್ನ ಹೇಳ್ತಾನೆ. ಅದೆಲ್ಲ ಇದು ಮುಂದೆ ಇದ್ರಲ್ಲಿ ಬರುತ್ತೆ ಒಂದ್ ಕಡೆ. ಅದನ್ನೆಲ್ಲ ಬಿಟ್ಟು ನೇರ ನಾವು ಕಾವ್ಯದ ಕಥಾವಸ್ತುವಿಗೆ ಹೋಗೋದೇ ಆದ್ರೆ, ಇದು ಈ ಕವಿ ಕೊಟ್ಟಿರೋ ಹೆಸರಲ್ಲೇ ಗೊತ್ತಾಗುತ್ತೆ ನಿಮಗೆ, ಶಬರಶಂಕರ ವಿಳಾಸ ಅಂತ. ಹೇಗೆ ನಮಗೆ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಬಹು ಮುಖ್ಯವಾದಂತಹ ಒಂದು ಪ್ರಸಂಗ ಬರುತ್ತೆ. ಕುಮಾರವ್ಯಾಸನು ಕೂಡ ತುಂಬಾ ಚೆನ್ನಾಗಿ ತಂದಿದ್ದಾನೆ. ಅದೇ ರೀತಿ ಮೂಲ ವೇದವ್ಯಾಸ ಭಾರತದಲ್ಲೂ ಚೆನ್ನಾಗಿದೆ. ಹಾಗೆ ಸಂಸ್ಕೃತದಲ್ಲಿ ಮಹಾಕಾವ್ಯ ಅಂತಲ್ಲಿ ಹೆಸರು ಮಾಡಿರುವಂತಹ ಭಾರವಿಯ ಕಿರಾತಾರ್ಜುನೀಯ ಅನ್ನುವ ಕಾವ್ಯದಲ್ಲೂ ಕೂಡ ಇದು ಈ ಕಥಾವಸ್ತು ಚರ್ಚಿತವಾಗಿದೆ. ಇನ್ನು ಚನ್ನಬಸವ ಪುರಾಣ ಅಂತ ಒಂದು ಪುರಾಣದಲ್ಲಿದೆ, ಅಲ್ಲೂ ಕೂಡ ಇದು ಬಂದಿದೆ. ಇದು ಅರ್ಜುನ ಮತ್ತು ಈಶ್ವರ, ಪಾರ್ಥ ಮತ್ತು ಈಶ್ವರ ಯುದ್ಧ ವರ್ಣನೆಯೇ ಈ ಶಬರಶಂಕರ ವಿಳಾಸದ ಮೂಲ ಕಥಾವಸ್ತು. ಒಂದು ಪಾಶುಪತಾಸ್ತ್ರವನ್ನ ಕಡೆಗೆ ಪರಮೇಶ್ವರ ಅರ್ಜುನಿಗೆ ಪ್ರಸಾದಿಸುವುದು ಈ ಕಾವ್ಯದ ಮುಖ್ಯವಾದಂತಹ ಕಥೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಉಪೋದ್ಘಾತದಲ್ಲಿ ಇಲ್ಲಿ ಈ ಶಬರಶಂಕರ ವಿಳಾಸವನ್ನ ದಿಬ್ಬೂರು ಶ್ರೀನಿವಾಸರಾಯರು ತುಂಬಾ ಚೆನ್ನಾಗಿ ಅನುವಾದ ಮಾಡಿದ್ದಾರೆ. ಒಳ್ಳೆ ಅನುವಾದ, ತುಂಬಾ ಒಳ್ಳೆ ಅನುವಾದ. ಅದನ್ನ ಬಿಟ್ರೆ ಇನ್ನೂ ತುಂಬಾ ಹಿಂದೆ ಶ್ರೀ ಬಸವನಾಳ ಅನ್ನೋ ಒಬ್ರು ಮಹಾವಿದ್ವಾಂಸರು ತುಂಬಾ ವಿಸ್ತಾರವಾದಂತಹ ಇದಕ್ಕೆ ಉಪೋದ್ಘಾತವನ್ನ ಬರೆದಿದ್ದಾರೆ. ಸುಮಾರು 50 ಪುಟಕ್ಕೂ ಮೀರಿದಂತಹ ಉಪೋದ್ಘಾತ. ಅದರಲ್ಲಿ ಕವಿ, ಕಾವ್ಯ, ಪರಂಪರೆ, ಶೈಲಿ ಮತ್ತು ಕವಿ ಎಲ್ಲಿ ಹುಟ್ಟಿರಬಹುದು ಮತ್ತು ಯಾಕೆ ಅವ್ರು ಹೇಳಿದ್ರಲ್ಲ, ದನಗೂರಿನಲ್ಲಿ ಹುಟ್ಟಿ ಈತ ಎಳ್ಳಂದೂರಿನಲ್ಲಿ ಹೋಗಿ ಪೀಠಾಧಿಪತಿಯಾಗಿ ಜೀವನವನ್ನ ಮಾಡ್ದ, ಯಾಕೆ ಹಾಗೆ ಮಾಡ್ದ ಅನ್ನೋದಕ್ಕೆಲ್ಲ ವಿಸ್ತಾರವಾದಂತಹ ವಿಮರ್ಶೆಯನ್ನು ಮಾಡ್ತಾ ಅವರು ಹೇಳ್ತಾರೆ, ಶ್ರೀ ಬಸವನಾಳ ಅನ್ನೋರು. ಅವೆಲ್ಲ ಇವತ್ತಿಗೆ ಅಪ್ರಸ್ತುತ. ಹೀಗೆ ಈ ಕವಿ ಆ ಶ್ರೀ ಬಸವನಾಳ ಅನ್ನೋರು ವಿಸ್ತಾರವಾದ ವಿಮರ್ಶೆಯನ್ನು ಮಾಡಿದ್ದಾರೆ. ಮಾಡ್ತಾ ಅವರು ಹಲವು ಕಡೆ ವಿಷಯಗಳನ್ನು ಹೇಳ್ತಾರೆ. ಒಂದು ತುಂಬಾ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರೆ, ಈ ಕವಿ ಕುಮಾರವ್ಯಾಸನನ್ನ ಅತ್ಯಂತ ಪ್ರೀತಿಯಿಂದ ಕೊಂಡಾಡಿದ್ದಾನೆ. ಕುಮಾರವ್ಯಾಸನ ಮೇಲೆ ಇವನಿಗೆ ಅತಿಶಯವಾದಂತಹ ಅಕ್ಕರೆ ಇತ್ತು ಅಂತ ಹೇಳಿ ಅವರು ಬಸವನಾಳ ಅವರು ಒಂದು ಕಡೆ ಕೋಟ್ ಮಾಡ್ತಾರೆ. ಅದನ್ನ ಹೇಳ್ತಾರೆ ಹೀಗೆ: ಷಡಕ್ಷರ ಕವಿಯು ಕುಮಾರವ್ಯಾಸನ ಕಥಾ ನಿರೂಪಣೆಯನ್ನು ಸಂಪೂರ್ಣವಾಗಿ ಮೆಚ್ಚಿಕೊಂಡಿರುವನು.
ಅವನನ್ನು ನೆರಳಿನಂತೆ ಅನುಸರಿಸುವನೆಂಬುದು ಸತ್ಯ ಸಂಗತಿಯಾಗಿದೆ ಅಂತ ಹೇಳ್ತಾರೆ. ಹಾಗೆ ಕುಮಾರವ್ಯಾಸನ ಭಾರತದ ಹಲವಾರು ಪದಪುಂಜಗಳನ್ನ ಎತ್ತಿ ಹಾಗೆ ತನ್ನ ವೃತ್ತಗಳಲ್ಲಿ ಬಳಸ್ಕೊಂಡಿದ್ದಾನೆ. ಅದಕ್ಕೆ ಈತ ವರ್ಣಕ ಕಾವ್ಯದಿಂದ ವಸ್ತುಕ ಕಾವ್ಯಕ್ಕೆ ಎಷ್ಟರ ಮಟ್ಟಕ್ಕೆ ಕೃಷಿಯನ್ನ ಮಾಡಿದ್ದ ಅಂದ್ರೆ ಛಂದಶಾಸ್ತ್ರದಲ್ಲಿ ಮಹಾ ಗಟ್ಟಿಯಾಗಿರ್ಬೇಕು. ಆ ಥರದವರಿಗೆ ಆ ಷಟ್ಪದಿಯ ಶೈಲಿಯಿಂದ ಹಿಡಿದು ಈ ವೃತ್ತದ ಶೈಲಿಗೆ ಬರೋದಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದಿಕ್ಕೆ ಆಗೋದು. ಹಾಗೆ ಕುಮಾರವ್ಯಾಸನ ಪದಪುಂಜಗಳನ್ನು ಹಾಗೆ ಎತ್ತಿ ತನ್ನ ವೃತ್ತಗಳಲ್ಲಿ ಇಟ್ಟುಕೊಂಡು ಮೆರೆದಿದ್ದಾನೆ. ಇಡೀ ಕಾವ್ಯದ ಭರ್ತಿ ನಮಗೆ ಉತ್ತಮವಾದಂತಹ ಪದಪುಂಜಗಳು ನಮಗೆ ಸಿಗುತ್ತೆ. ಪರಮೇಶ್ವರನ ವರ್ಣನೆ ಆಗ್ಬೋದು, ಅದೆಲ್ಲ ಬರುತ್ತೆ. ಹೀಗೆ ಕವಿ ತನ್ನ ಕಾವ್ಯವನ್ನ ಮಾಡಿದ್ದಾನೆ. ಇನ್ನು ಈ ಕಾವ್ಯದಲ್ಲಿ ಇರೋದು ನಾನು ಹೇಳಿದ ಹಾಗೆ ಸಣ್ಣ ಕಾವ್ಯ ಅಂತ ಹೇಳಿದಾಗೆ 5 ಆಶ್ವಾಸ. ಆಶ್ವಾಸ ಅಂದ್ರೆ ಚಾಪ್ಟರ್ ಅನ್ಕೋಣ. 5 ಆಶ್ವಾಸ. ಪ್ರತಿಯೊಂದು ನಾವು ತಗೊಂಡಿರೋದು ಇವತ್ತಿನ ಕಥಾ ಭಾಗ ನಾವು ತಗೊಂಡಿರೋದು ಕಡೆ ಆಶ್ವಾಸದ ಕೆಲವು ಪದ್ಯಗಳು. ಮೊದಲನೇ ಆಶ್ವಾಸದಲ್ಲಿ ಈ ಕವಿ ಶಂಕರನ ಆಸ್ಥಾನದ ವರ್ಣನೆಯನ್ನ ಮಾಡ್ತಾನೆ, ಅಂದ್ರೆ ಅಲ್ಲಿ ಕೈಲಾಸದ ವರ್ಣನೆಯನ್ನ ಮಾಡ್ತಾನೆ. 2ನೇ ಆಶ್ವಾಸದಲ್ಲಿ ಶಂಕರ ಪರಮೇಶ್ವರ ಕಿರಾತ ರೂಪವನ್ನ ಅಂದ್ರೆ ಬೇಡರ ರೂಪವನ್ನು ಹೇಗೆ ಧರಿಸಿದ ಅನ್ನೋ ವರ್ಣನೆಯನ್ನ ಮಾಡ್ತಾನೆ. 3ನೇದು ಮೂಕ ದಾನವ, ಮೂಕನ ಒಂದು ಹಂದಿಯ ರೂಪದಲ್ಲಿ ಬಂದ ಮೂಕ ದಾನವದ ವರ್ಣನೆ ಮಾಡ್ತಾನೆ. 4ನೇ ಆಶ್ವಾಸದಲ್ಲಿ ಶಿವ ಮತ್ತು ಅರ್ಜುನರ ಯುದ್ಧದ ವರ್ಣನೆ ಮಾಡ್ತಾನೆ. ಕಡೆ ಆಶ್ವಾಸದಲ್ಲಿ ಪಾಶುಪದಾಸ್ತ್ರ ಪ್ರದಾನದ ವರ್ಣನೆ ಮಾಡ್ತಾನೆ. ನಾವಿವತ್ತು ತಗೊಂಡಿರೋದು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಡೆ ಆಶ್ವಾಸದ ಕೆಲವು ಪದ್ಯಗಳು ಮಾತ್ರ. ಹೀಗೆ ಕವಿ ತನ್ನ ಕಾವ್ಯವನ್ನ ಬರೆದಿದ್ದಾನೆ. ಮೊದಲೇ ಹೇಳಿದಂತೆ ಕೇವಲ ಸರಳವಾದಂತಹ ಕಾವ್ಯ, ತುಂಬಾ ಸೊಗಸಾದಂತಹ ಉತ್ಪ್ರೇಕ್ಷಾಲಂಕಾರಗಳನ್ನು ಬರೆದಿರುವಂತಹ ಕಾವ್ಯ ಇದು. ನೇರ ನಾವು ಕಾವ್ಯದ ಭಾಗಕ್ಕೆ ಹೋಗೋದೇ ಆದ್ರೆ, ಈಗ ಮೊದಲು ಭಾಗ್ಯ ಅವರು ನಾಂದಿ ಒಂದು ಪದ್ಯವನ್ನ ವಾಚಿಸ್ತಾರೆ. ಎಲ್ಲರಿಗೂ ನಮಸ್ತೆ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ತೆ ಪರಮೇಶ, ನಮಸ್ತೆ ಪಾರ್ವತಿಪತೆ, ನಮಃ ಕೈಲಾಸವಾಸಾಯ, ನಮಃ ಸಂಸಾರತಾರಿಣೇ. കനകക്ഷ്മാധര വപ്രതുൾനികൾതു വപ്രക്രീഡയം നീൾക്കി നാകനദീവാരിയനീട്ടി പൂത്കരിಸಿ തത്പങ്കേജമും കൊണ്ട് ഭോങ്കനെ നീരാട്ടമനാടി ഉദ്യദ്ബാലലീലാ പ്രവർത്തനമം താഴ്ದ ഇഭവദ്രം ഈ കൃതി ഗജസ്രം മാൾക്കെ ನಿರ್ವಿಘ್ನಂ ಮಾಳ್ಕೆ. ಕವಿ ನಾವು ಒಂದೇ ಒಂದು ಪದ್ಯವನ್ನ ಈ ನಾಂದಿಯಲ್ಲಿ ತಗೊಂಡಿದ್ದೇವೆ. ನಾಂದಿ ಅಂತ ಸಪರೇಟ್ ಆಗಿ ಕವಿ ಏನು ಆಶ್ವಾಸವನ್ನ ಬರೆದಿಲ್ಲ. ಹಾಗೆ ಆರಂಭದ ಒಂದು ಕೆಲವು ಪದ್ಯಗಳನ್ನ ದೇವತಾ ಸ್ತುತಿಗಳಿಗೆ ತಗೊಂಡಿದ್ದಾನೆ. ನಾನು ಗಣಪತಿ ಸ್ತುತಿಯನ್ನ ಮೊದಲು ಇಲ್ಲಿ ಆಯ್ಕೆ ಮಾಡಿಕೊಂಡೆ. ಕಾರಣ ಗಣಪತಿಯನ್ನ ಎಷ್ಟು ವಿನೋದಪೂರ್ಣವಾಗಿ ಕವಿ ಬರೆದಿದ್ದಾನೆ ಅಂತ ಅಷ್ಟೇ. ಯಾಕೆಂದ್ರೆ ನಾವು ಆರಿಸ್ಕೊಂಡದ್ದು ಬರೀ ಪೂರ್ಣ ಭಕ್ತಿಗೆ ಸಂಬಂಧಪಟ್ಟಿರುವಂತಹ ಪದ್ಯಗಳಾಗಿರೋದ್ರಿಂದ ವಿನೋದದ ಮೂಲಕ ಗಣಪತಿಯ ಸ್ತುತಿಯನ್ನ ಹೇಗೆ ಮಾಡಿದ್ದಾನೆ ಕವಿ ಅಂತ ಅದಕ್ಕೆ ಅರ್ಥ ಹೇಳ್ಬಿಡ್ತೀನಿ. ಆ ಕನಕಕ್ಷ್ಮಾಧರ ವಪ್ರದೊಳ್ ಅಂತ ಹೇಳಿ ಮತ್ತೇಬ ವಿಕ್ರೀಡಿತ, ಮತ್ತೇಬ ಅಂದ್ರೆ ಆನೆ ಅಂತಲೇ ಅರ್ಥ, ವಿಕ್ರೀಡಿತ ಅಂತ ನಡೆ, ತುಂಬಾ ಮದ ತುಂಬಿದ ಆನೆ ಅಂತಲೇ ಅರ್ಥ. ಆ ರೀತಿ ಗಣಪತಿ ಸ್ತುತಿಯನ್ನ ಮತ್ತೇಬ ವಿಕ್ರೀಡಿತ ವೃತ್ತದಲ್ಲೇ ಮಾಡಿದ್ದಾನೆ. ಕನಕಕ್ಷ್ಮಾಧರ ವಪ್ರದೊಳ್ ಅಂತಾನೆ. ವಪ್ರ ಅಂದ್ರೆ ಸಂಸ್ಕೃತದಲ್ಲಿ ಮಣ್ಣಿನ ದಿಣ್ಣೆ. ಆನೆಯೊಂದು ಚಿನ್ನದ ಬಣ್ಣದ ಮಣ್ಣಿನ ದಿಣ್ಣೆಯನ್ನ ಏರಿಬಿಟ್ಟಿದೆಯಂತೆ. ಏರಿ ತುಂಬಾ ಸಂತೋಷದಿಂದ ಆ ಮಣ್ಣನ್ನ ಬಗೆದು ತನ್ನ ದೇಹದ ಮೇಲೆಲ್ಲ ಚೆಲ್ಕೊಂಡಿದೆಯಂತೆ ಆನೆಗಳು ಹೇಗೆ ಆಟ ಆಡುತ್ತೆ ಅಂತ ನಾವು ನೋಡಿದೀವಲ್ಲ ಝೂನಲ್ಲೆಲ್ಲ. ಹಾಗೆ ಅಷ್ಟೇ ಅಲ್ಲ, ನೀಳ್ಕಿ ನಾಕ ನದಿ ವಾರಿಯ ನೀಂಟಿ ಫೂತ್ಕರಿಸಿ ಅಂತಾನೆ. ಮೈ ಮುರಿತಾ ಇದೆಯಂತೆ ಆನೆ ಜೋರಾಗಿ. ಮೈ ಮೇಲೆ ಆ ಚಿನ್ನದ ಬಣ್ಣದ ಮಣ್ಣನ್ನ ಎರ್ಸ್ಕೊಂಡಿದೆ. ಹಾಗೆ
ತುಂಬಾ ಚೆನ್ನಾಗಿ ಮೈ ಮುರಿದಿದೆಯಂತೆ. ಮೈ ಮುರಿದು ಆ ದಿಣ್ಣೆಯ ಇಳಿದು ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಗಂಗಾ ನದಿ ಹರಿತಾ ಇದೆಯಂತೆ. ಆ ನದಿಯ ನೀರನ್ನ ಹಾಗೆ ಸೊಂಡಲ್ಲಿ ಅಂತ ಫೂತ್ಕರಿಸಿ ಅಂತ ಕವಿ ಪದ ಬಳಸಿದ್ದಾನೆ. ಹಾಗೆ ಎಳ್ಕೊಂಡು ಹಾಗೆ ಪುರ್ರಂತ ದೇಹದ ಮೇಲೆ ಹಾಕೊಂಡಿದೆಯಂತೆ. ತತ್ ಪಂಕೇಜ ಮಮ್ಕೊಂಡು ಭೋಂಕನ ನೀರಾಟಮನಾಡಿ. ಹಾಗೆ ಆ ನದಿಯಲ್ಲಿ ಬಿಟ್ಟಂತಹ ಕಮಲದ ಹೂವುಗಳನ್ನ ಹಾಗೆ ಸೊಂಡಲನ್ನ ಚಾಚಿ ತಬ್ಬಿಕೊಂಡು ಎಳ್ಕೊಂಡಿದೆಯಂತೆ. ಅಷ್ಟೇ ನೀರಾಟವನ್ನ ಆಡಿ, ಆನೆಗಳಿಗೆ ನೀರು ತುಂಬಾ ಪ್ರಿಯ ಅಂತ ಹೇಳಿದ ಹಾಗೆ ನೀರಾಟವನ್ನ ಆಡಿಬಿಟ್ಟು, ಅಷ್ಟೇ ಅಲ್ಲ ಪಾಲ್ಗೊಡಲೊಳ್ ಉದ್ಯದ್ ಬಾಲಲೀಲಾ ಪ್ರವರ್ತನಂ ತಾಳ್ದಂತಾನೆ ಕವಿ. ಅಷ್ಟೇ ಅಲ್ಲ ಹಾಲಿನ ಸಮುದ್ರಕ್ಕೆ ಹೋಗಿ ಅಲ್ಲಿ ಇಳಿದು ಅಲ್ಲಿ ತನ್ನ ಬಾಲ್ಯ ಲೀಲೆಗಳನ್ನ, ಮರಿ ಆನೆ ಅಂತ ಕಾಣಿಸುತ್ತೆ ಅದು, ಆನೆ ಹಾಲಿನ ನದಿಯಲ್ಲಿ ಆಟವನ್ನ ಆಡಿ ತಾಳ್ದ ಇಭವಕ್ತ್ರ ನೀ ಕೃತಿಗೆ ಅಜಸ್ರಂ ಮಾಳಿಕೆ ನಿರ್ವಿಘ್ನಮಂ ಅಂತ. ಇಭವಕ್ತ್ರ ಅಂದ್ರೆ ಆನೆ ಮುಖ ಅಂತ. ಆನೆ ಮುಖನಾದಂತಹ ಗಣಪತಿಯು ನನ್ನ ಕಾವ್ಯಕ್ಕೆ ನಿರ್ವಿಘ್ನವನ್ನ ಉಂಟು ಮಾಡಲಿ ಅಂತ ಕವಿ ವಿನೋದಪೂರ್ಣವಾಗಿ ಗಣಪತಿ ಸ್ತುತಿಯನ್ನ ಮಾಡ್ತಾ ಇದ್ದಾನೆ. ನೇರ 5ನೇ ಆಶ್ವಾಸಕ್ಕೆ ಹೋಗೋಣ. 5ನೇ ಆಶ್ವಾಸ ಆರಂಭವಾಗುವುದು ಆ ಪರಮೇಶ್ವರನ ದಿವ್ಯ ಮಂಗಳ ರೂಪದ ವರ್ಣನೆಯ ಮೂಲಕ ಕೇಳೋಣ. ರವಿಕೋಟಿ ದ್ಯೋತಮೆತ್ತುಂ ತೊಳಗೆಳ್ ಶಶಿಕಲಾ ಸ್ಪರ್ಧುನೀ ಜೂಟಂ ಅಂಗೋದ್ಭವ ಭಸ್ಮಾಲಿಪ್ತಂ ಅಕ್ಷಿತ್ರಯ ಕಲಿತಂ ಅನಂತಾಹಿ ಭೂಪಂ ಮಹಾಕೃತ್ಯವಸಾನಂ ಪಂಚವಕ್ತ್ರಂ ದಶಭುಜಂ ವಹಿತಗ್ರೀವನೌದಪ್ಪಿದಂ ಟಂಕವರ ಅಭೀತಿ ತ್ರಿಶೂಲಾದ್ಯುಪಲಸಿತಕರಂ ದಿವ್ಯರೂಪಂ ಮಹೇಶಂ ದಿವ್ಯರೂಪಂ. ಹೇಗೆ ಪರಮಾತ್ಮ ಈಶ್ವರ ತನ್ನ ದಿವ್ಯ ಮಂಗಳ ಸ್ವರೂಪವನ್ನು ತೋರಿಸಿದ ಅಂತ ಕವಿ ಮಹಾಶ್ರದ್ಧರೆಯಲ್ಲಿ ಬರೀತಾ ಇದ್ದಾನೆ. ರವಿಕೋಟಿ ದ್ಯೋತ ಮೆತ್ತಂ ತೊಳಗೆ ಅಂತ ಇದ್ದಾನೆ ಮಹಾಕವಿ. ಅಲ್ಲಿ ಸಹಸ್ರ ಸೂರ್ಯ ಪ್ರಕಾಶಗಳು ಒಮ್ಮೆಯೇ ಹೇಗೆ ಬಡಿದ್ರೆ ಹೇಗಿರುತ್ತೋ ಆ ರೀತಿ ಆ ದಿವ್ಯವಾದಂತಹ ರೂಪ ಅಲ್ಲಿ ಕಾಣಿಸ್ತಾ ಇದೆಯಂತೆ. ದಿವಿಸೂರ್ಯ ಸಹಸ್ರಸ್ಯ ಭವೇದ್ಯುಗ ಪದುತ್ಥಿತ ಯರಿಭಾ ಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ ಹೇಳಿ ವಿಶ್ವರೂಪ ದರ್ಶನದಲ್ಲಿ ಶ್ರೀಕೃಷ್ಣನ ವರ್ಣಿಸೋದಿಲ್ವಾ? ಅದನ್ನ ಓಪನ್ ಹ್ಯೂಮರ್ ಅನ್ನೋ ಮಹಾ ವಿಜ್ಞಾನಿ ಬಹಳ ಚೆನ್ನಾಗಿ ಕೋಟ್ ಮಾಡ್ತಾನೆ. ಆತ ನ್ಯೂಕ್ಲಿಯರ್ ಟೆಸ್ಟ್ ನ ಮಾಡಿದಾಗ ಅಂತ ಅದು ನೆನಪಾಗುತ್ತೆ ಇಲ್ಲಿ. ಆ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ನೋಡ್ಬಿಟ್ಟು ಆತನಿಗೆ ಭಗವದ್ಗೀತೆಯ ಶ್ಲೋಕ ನೆನಪಾಯ್ತಂತೆ. ಅಂದ್ರೆ ವಿಶ್ವರೂಪ ದರ್ಶನ ಹಾಗಿತ್ತು ಪರಮಾತ್ಮನದ್ದು ಅಂತ. ಇಲ್ಲೂ ಕೂಡ ಅದೇ ರೀತಿ ಕವಿ ಹೇಳ್ತಾ ಇದ್ದಾನೆ. ಕೋಟಿ ಸೂರ್ಯ ಪ್ರಕಾಶಗಳು ಒಮ್ಮೆಯೇ ತೊಳಗಿ ಬಿಟ್ಟಿದೆಯಂತೆ. ಶಶಿಕಲಾ ಸ್ವರ್ಧುನಿ ಜೂಟ ನಂಗೋದ್ಭವ ಭಸ್ಮಾಲಿಪ್ತ ನಕ್ಷತ್ರಯ ಕಲಿತ ಅನಂತಾಹಿ ಅಂತ ಒಂದೇ ದಂಡ, ಮೊದಲನೇ ಸಾಲಿಂದ ಹೇಳಿ 2ನೇ ಸಾಲು ಒಂದೇ ದಂಡ ಬಂದ್ಬಿಡುತ್ತೆ. ಅಂದ್ರೆ ಕವಿ ಎಷ್ಟು ನಿಬಿಡವಾದ ಸಮಾಸಗಳನ್ನ ಬಳಸಿದಾನೆ ಅಂತ. ಅದು ಬರುವುದು ಅವನ ವಿದ್ವತ್ಪೂರ್ಣವಾದಂತಹ ಕೃಷಿಯಿಂದ. ಒಂದು ರೀತಿ ಅಖಂಡ ಸಾರಸ್ವತ ವ್ಯವಸಾಯವನ್ನೇ ಗೈದಿದ್ದಾನೆ ತನ್ನ ಜೀವಮಾನವಿಡೀ. ಆ ಮಟ್ಟಕ್ಕೆ ಕವಿ ಆ ಪದಗಳಂತ, ಅದು ವೃತ್ತಗಳನ್ನು ಬರೆಯೋದು ಬಹಳ ಕಷ್ಟ. ಯಾಕೆಂದ್ರೆ ಅದು ವರ್ಣಕದಿಂದ ವಸ್ತುಕಕ್ಕೆ ಬರ್ಬೇಕಲ್ಲ, ಅದು ಅಕ್ಷರಗಣದಿಂದ ಅಲ್ಲ ಮಾತ್ರಾಗಣದಿಂದ ಅಕ್ಷರಗಣಕ್ಕೆ ಬರ್ಬೇಕಲ್ಲ, ಅದೇ ಕಷ್ಟ. ಷಟ್ಪದಿಗಳನ್ನು ಬರೆಯುವುದೇ ಕಷ್ಟ, ಇನ್ನು ವೃತ್ತಗಳನ್ನು ಬರೆಯುವುದು ಇನ್ನೂ ಕಷ್ಟ ಅಂತ ಕವಿ ಹೇಳ್ತಾ ಇದ್ದಾನೆ. ಹೇಗಿದ್ದ ಪರಮಾತ್ಮ ಈಶ್ವರ? ಶಶಿಕಲಾ ಸ್ವರ್ಧುನಿ ಜೂಟನ್, ತಲೆಯಲ್ಲಿ ಬಾಲಚಂದ್ರನ ಮುಡಿದಿದ್ದಾನಂತೆ. ಸ್ವರ್ಧುನಿ ಅಂದ್ರೆ ಗಂಗಾ ನದಿ, ಸ್ವರ್ಗದಲ್ಲಿ ಹರಿಯುವಂತಹ ನದಿ. ಸ್ವರ್ಧುನಿ ಜೂಟನ್ ಅಂಗೋದ್ಭವ ಭಸ್ಮಾಲಿಪ್ತನ್ ಅಂತಾನೆ. ಮನ್ಮಥನನ್ನ ಸುಟ್ಟ ಭಸ್ಮವನ್ನ ದೇಹಾದ್ಯಂತ ಹಾಕೊಂಡಿದ್ದಾನಂತೆ ಪರಮೇಶ್ವರ. ಅಕ್ಷಿತ್ರಯನ್, 3 ಕಣ್ಣು, ಮುಕ್ಕಣ್ಣನಾಗಿದ್ದಾನೆ ಆತ. ಕಲಿತನ್ ಅನಂತಾಹಿ ಭೂಷಂ, ಕಲಿತ ಅಂದ್ರೆ ಕೂಡಿಕೊಂಡಿರುವಂತಹ ಪರಮಾತ್ಮ ಅನಂತಾಹಿ, ದೇಹಾದ್ಯಂತ ಹಾವುಗಳನ್ನು ಸುತ್ತಕೊಂಡಿದ್ದಾನೆ. ಅವನು ಬೇರೆ ಆಭರಣಗಳನ್ನು ತೊಟ್ಕೊಂಡಿಲ್ಲ, ಅವನ ದೇಹಾದ್ಯಂತ ಹಾವುಗಳೇ ಅವನಿಗೆ ಆಭರಣ. ಮಹಾಕೃತ್ತಿವಸಾನಂ ಅಂತಾನೆ. ಕೃತ್ತಿವಸಾನಂ ಅಂದ್ರೆ ಗಜಚರ್ಮಾಂಬರ,
ಗಜಚರ್ಮವನ್ನ ಹಾಕೊಂಡಿದ್ದಾನಂತೆ. ಪಂಚವಕ್ತ್ರಂ 5 ಮುಖಗಳನ್ನ ಹೊಂದಿದ್ದಾನೆ. ಕವಿ ಎಷ್ಟು ಚೆನ್ನಾಗಿ ಮುಂದೆ ಹೇಳ್ತಾನೆ, ಅದನ್ನ ನಾವು ವ್ಯಾಖ್ಯಾನಕ್ಕೆ ಮಾತ್ರ ಇಟ್ಕೊಂಡಿರೋದು. ಅದು ಹೇಳ್ತೀನಿ. ದಶಭುಜ 10 ಭುಜಗಳಿದಾವಂತೆ ಪರಮಾತ್ಮನಿಗೆ. ಅಸಿತ ಗ್ರೀವ ಅಂತಾನೆ. ಸಿತ ಅಂದ್ರೆ ಬಿಳಿ, ಅಸಿತ ಅಂದ್ರೆ ಕಪ್ಪು. ಅಲ್ಲಿ ಈಶ್ವರನಿಗೆ ನೀಲಕಂಠ ಅನ್ನೋ ಹೆಸರಿದೆಯಲ್ಲ, ಇದನ್ನು ಕಪ್ಪು ಕಂಠ ಕರಿಗೊರಲು ಅಂತ ಬಂದಿದೆಯಲ್ಲ ಅಂತ ಪ್ರಶ್ನೆ ಬರುತ್ತೆ. ಆದ್ರೆ ನಿಘಂಟಿನಲ್ಲಿ 2 ಅರ್ಥನೂ ಇದೆ. ಅಸಿತ ಅಂದ್ರೆ ಕಪ್ಪು ಅಂತಲೂ ಅರ್ಥ ಇದೆ, ನೀಲಿ ಅಂತಲೂ ಅರ್ಥ ಇದೆ. ಹಾಗಾಗಿ ನೀಲಕಂಠ ಅಂತ ತಿಳ್ಕೊಳ್ಬಹುದು, ಕರಿಗೊರಲು ಕಪ್ಪು ಕಂಠ ಅಂತ ತಿಳ್ಕೊಳ್ಬಹುದು ನಾವು. ಅಸಿತ ಗ್ರೀವನ್ ಒಲ್ದೊಪ್ಪಿದಂ ಟಂಕ ವರಾಭೀತಿ ತ್ರಿಶೂಲಾದ್ಯುಪಲಿಸಿತಮ. ಟಂಕ ಅಂದ್ರೆ ಈ ಚಾಣ, ಕಲ್ಲುಳಿ ಅನ್ನೋದಿಲ್ವಾ, ಆ ಚಾಣವನ್ನ ಕೈಲಿ ಇಟ್ಕೊಂಡಿದ್ದಾನಂತೆ ಪರಮೇಶ್ವರ. ವರಾಭಯ ಮುದ್ರೆಯನ್ನು ಹಿಡಿದಿದ್ದಾನಂತೆ. ಅರ್ಜುನನಿಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ. ಉಪಲಸಿತ ಕರಂ ಅಂದ್ರೆ ಚಂದ್ರಕಾಂತ ಶಿಲೆ. ಉಪಲಸಿತ ಕರಂ ಚಂದ್ರಕಾಂತ ಶಿಲೆಯಂತೆ ಮಹಾ ಸುಂದರವಾದಂತಹ ಸ್ವರೂಪವನ್ನ ಹೊಂದಿದ್ದಾನೆ ಪರಮಾತ್ಮ. ದಿವ್ಯ ರೂಪಂ ಮಹೇಶಂ ಅಂತ ಆ ವೃತ್ತವನ್ನ ಕವಿ ಮುಗಿಸ್ತಾನೆ. ಇದರ ನಂತರ ಹೇಗೆ ಕವಿ, ನಾನು ಮೊದಲೇ ಹೇಳಿದಾಗ ಕುಮಾರವ್ಯಾಸನ ಬಹಳ ಚೆನ್ನಾಗಿ ಈತ ನೆರಳಿನಂತೆ ಅನುಸರಿಸಿದ್ದಾನೆ ಅನ್ನೋದಕ್ಕೆ ಹೇಳುವಂತಹ ಮಾತು. ಒಂದು ಷಟ್ಪದಿಯನ್ನ ಕವಿ ಹೀಗೆ ಪರಮೇಶ್ವರನ ರೂಪವನ್ನು ವರ್ಣಿಸಿದ್ದಾನೆ. ಕುಮಾರವ್ಯಾಸನ ಹೇಗೆ ಮಾಡಿದಾನೆ ಹಾಗೆ ಮಾಡಿದ್ದಾನೆ, ವೃತ್ತವಾಗಿ ಮಾಡಿದ್ದಾನೆ. ಮುಂದೆ ಕುಮಾರವ್ಯಾಸ 5 ಷಟ್ಪದಿಗಳನ್ನ 5 ಮುಖಕ್ಕೆ ಹೇಳ್ತಾನೆ. ಶಿವನಿಗೆ 5 ಮುಖ ಅಂತ ಏನು ಪಂಚವಕ್ರಂ ಅಂತ ಇದೆ, ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ 5 ಮುಖಗಳನ್ನ ವೇದಗಳಲ್ಲಿ ಹೇಳಿದೆ. ಈ 5 ಮುಖಗಳಿಗೂ 5 ಷಟ್ಪದಿಗಳನ್ನು ಕುಮಾರವ್ಯಾಸ ಬರೀತಾನೆ. ಅದೇ ರೀತಿ ಇಲ್ಲಿ ಷಡಕ್ಷರ ದೇವನು ಕೂಡ 5 ಮುಖಗಳಿಗೆ 5 ಕಂದಪದಿಗಳನ್ನು ಬರೆದಿದ್ದಾನೆ. ಹಾಗೆ ಕುಮಾರವ್ಯಾಸನ ಅಷ್ಟು ಚೆನ್ನಾಗಿ ಅನುಸರಿಸಿದ್ದಾನೆ ಅಂತ ಹೇಳೋದಕ್ಕೆ ಹೇಳಿದ ಮಾತು. ಹೀಗೆ 5 ಮುಖಗಳನ್ನು ವರ್ಣಿಸ್ತಾನೆ ಕವಿ. ವರ್ಣಿಸಿದ ನಂತರ ಮತ್ತೆ ಒಂದು ಪದ್ಯ, ಕಂದ ಪದ್ಯದಲ್ಲಿ ಕವಿ ಹೇಳ್ತಾ ಇದ್ದಾನೆ ಪರಮೇಶ್ವರನಿಗೆ ಎಲ್ಲರೂ ಹೇಗೆ ಬಂದು ನಮಸ್ಕಾರವನ್ನು ಮಾಡಿದರು ಅಂತ. ಶ್ರುತಿ ವೀಥಿ ಮುಗಿದ ಕೈಗಳಿಂ ಅತಿಶಯ ಮೆನೆ ಪೊಗಳ್ವ ಮಂಗಳ ಧ್ವನಿ ದಿವಿಜ ಪ್ರತತಿಯ ಜಯ ಜಯ ಋತಿ ಗಣನುತಿ ನಿನದಂ ದೆಸೆಯ ನಳುದ್ದದೆ ಮುಸುಕಿದುದೋ. ಕವಿ ಕಂದ ಪದ್ಯ ಬರಿತಾ ಇದ್ದಾನೆ. ನಾವು ಹಲವಾರು ಪದ್ಯಗಳು ಎಲ್ಲ ಭಕ್ತಿ ಪ್ರಧಾನವಾಗಿರುವಂತಹ ಪದ್ಯಗಳನ್ನೇ ಆರಿಸ್ಕೊಂಡಿರೋದು. ಕಾರಣ ಆ ಪರಮೇಶ್ವರನ ಎಷ್ಟರ ಮಟ್ಟಕ್ಕೆ ಕವಿ ಚಿತ್ರಿಸಿದ್ದಾನೆ, ಭಕ್ತಿಯನ್ನು ಎಷ್ಟು ಮಟ್ಟಕ್ಕೆ ಕೊಂಡಾಡಿದ್ದಾನೆ ಅನ್ನೋದು ಕಾವ್ಯದ ಮುಖ್ಯ ಉದ್ದೇಶ ಅಂತ ನಾವು ತಿಳಿದುಕೊಳ್ಬೇಕು. ಹಾಗೆ ಕವಿ ಹೇಳ್ತಾ ಇದ್ದಾನೆ, ಶ್ರುತಿ ವೀಥಿ ಮುಗಿದ ಕೈಗಳಿನ್ ಅತಿಶಯ ಮೆನೆ ಪೊಗಳ್ವ ಅಂತಾನೆ. ವೇದ ರಾಶಿಗಳು ದೇಹವನ್ನ ಹೊತ್ತು ಬಂದು ಪರಮೇಶ್ವರನಿಗೆ ಕೈ ಮುಗಿತಾ ಇದೆಯಂತೆ. ಅವನ ದಿವ್ಯ ಮಂಗಳ ರೂಪವನ್ನು ಕಂಡು ಮಂಗಳ ಧ್ವನಿ ದಿವಿಜ ಪ್ರದತಿಯ ಜಯ 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 ಜಯ, ಮಂಗಳ ಧ್ವನಿಗಳು ಅಲ್ಲೆಲ್ಲ ಮೊಳಗುತ್ತಾ ಇದೆಯಂತೆ. ಜಯ 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 ಜಯ, ಉಘೆ ಉಘೆ, ಅದ್ಭುತ ಅದ್ಭುತ ಅಂತ ಪರಮಾತ್ಮನ ದಿವ್ಯ ಸ್ವರೂಪವನ್ನು ಕಂಡು ಅಲ್ಲ ಹೊಗಳ್ತಾ ಇದ್ದಾರಂತೆ. ಗಣನುತಿ ನಿನಾದಂ ದೆಸೆಯನ್ ಅಳುಕುರ್ದದೇ ಮುಸುಕಿದುದು. ಈ ಒಂದು ಮಂಗಳ ಧ್ವನಿ ದಶ ದಿಕ್ಕುಗಳಿಗೂ ವ್ಯಾಪಿಸಿಬಿಟ್ಟಿದೆ. ಇಲ್ಲಿ ಹೋಗಿಲ್ಲ ಈ ಭಗವಂತನ ನಾಮಸ್ಮರಣೆಯ ಧ್ವನಿ ಅನ್ನೋದು ದಿಕ್ಕೇ ಇಲ್ಲ, ಅಷ್ಟರ ಮಟ್ಟಕ್ಕೆ ಎಲ್ಲ ಕಡೆಗೂ ವ್ಯಾಪಿಸಿದೆಯಂತೆ. ಕುಮಾರವ್ಯಾಸ ಒಂದ್ ಕಡೆ ಹೇಳ್ತಾನೆ, ಈ ಕಿರಾತಾರ್ಜುನೀಯದಲ್ಲಿ ಇಲ್ಲಿ ವೇದಗಳು ಬಂದು ನಮಸ್ಕಾರ ಮಾಡಿದೆ ವೇದರಾಶಿಗಳು ಅಂತ ಕವಿ ಹೇಳ್ತಾ ಇದ್ದಾನೆ. ಕುಮಾರವ್ಯಾಸ ಒಂದ್ ಕಡೆ ಹೇಳ್ತಾನೆ ಬಹಳ ವಿನೋದವಾಗಿ, ಶ್ರುತಿ ಯುವತಿ ಸೂಸುವ ಚೆಲ್ಲೆ ಗಂಗಳ ಮೊನೆಗೆ ಮೀಸಲು ಮೀಸಲು ಗುಡದ ಮೈಸಿರಿಯ ಅಂತ ಬರೀತಾರೆ. ಅಂದ್ರೆ ವೇದವು ಒಂದು ಯುವತಿಯ ಒಂದು ಹೆಣ್ಣಿನ ರೂಪವನ್ನು ತಳೆದುಕೊಂಡು ಬಂದು ಒಂದು ತನ್ನ ಕಣ್ಣಿನ ದೃಷ್ಟಿಯನ್ನ ಬೀರಿದ್ರೆ ವೇದ ರಾಶಿ, ಆ ಕಣ್ಣಿನ ದೃಷ್ಟಿಗೆ ಪರಮಾತ್ಮ ಸಿಕ್ಕಾಕೊಳ್ಳೋದಿಲ್ವಂತೆ. ಅಂದ್ರೆ ಕಣ್ಣಿನ ದೃಷ್ಟಿಯನ್ನು ಕೂಡ ಅವನು ತಡಿತಾನೆ, ಅಷ್ಟರ ಮಟ್ಟಕ್ಕೆ ಆದ ಕಾಮಾರಿಯಾಗಿದ್ದಾನೆ ಅನ್ನೋದಕ್ಕೆ ಕುಮಾರವ್ಯಾಸ ಬರೆಯುವಂತ ಮಾತು. ಶ್ರುತಿ ಯುವತಿ ಸೂಸುವ ಚೆಲ್ಲೆಗಂಗಳ ಮೊನೆಗೆ ಮೀಸಲು ಗುಡದ ಮೈಸಿರಿಯ ಅಂತ ಬರೀತಾನೆ. ಅಂದ್ರೆ ವೇದವು ನಿಲುಕದಂತಹ ಭಗವಂತ ಇವನು. ಕುಮಾರವ್ಯಾಸ ಹೇಳ್ತಾನೆ, ಅರಸಿಹರಿ ಆಮ್ನಾಯತತಿ ಕುಕ್ಕರಿಸಿದವು ಅಂತಾನೆ. ಅಂದ್ರೆ ವೇದಗಳು ಇವನು ಹುಡುಕಿ 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 ಸುಸ್ತಾಗಿ ಒಂದ್ ಕಡೆ ಕುಳಿತುಕೊಂಡು ಕೂತ್ ಬಿಡ್ತಂತೆ. ಅದನ್ನೇ ಬರೀತಾನೆ ಕವಿ ಇಲ್ಲಿ. ಅಷ್ಟರ ಮಟ್ಟಕ್ಕೆ ವೇದಗಳು ಪರಮಾತ್ಮನನ್ನ ಹುಡುಕೋದಿಕ್ಕಾಗಿಲ್ಲ ಅಂತ ಹೇಳಿ
ಹೇಳಿರುವಂತಹ ಪದ್ಯ. ಆ ನಂತರ ಮುಂದುವರೆದು ಅರ್ಜುನನಿಗೆ ಎಷ್ಟರ ಮಟ್ಟಕ್ಕೆ ಮನಸ್ಸು ಸಂತೋಷ ಆಗಿರ್ಬೇಕು ಕೇಳೋಣ. ಬೇಮರುವ ಕಳೇವರಂ ಸುರಿವ ಸಂತಸ ಗಣ್ಬನಿ ತಳ್ತ ಕಂಪನಂ ನಿಮಿರ್ಗರಾಮತತಿ ಕಣ್ಗೊಳಿಸುತ್ತಿರೆ ತಳ್ವದೆಳ್ದು ಸಂಭ್ರಮದ ಪೊದಳ್ಗೆಯಿಂ ಮುದದ ಪೆಚ್ಚುಗೆ ಸಂದಣಿಗೊಳ್ವಿನಂ ಅಬ್ಜಮನ್ ಅಮರ್ದೊಪ್ಪೆ ಮೌಳಿಮಣಿದಂ ಮಹಿಯಂ ತನು ಸೋಂಕೆ ಪಾಂಡವಂ ಮೌಳಿಮಣಿದಂ. ಅರ್ಜುನ ಎಷ್ಟರ ಮಟ್ಟಕ್ಕೆ ಅವನಿಗೆ ದೇಹಾದ್ಯಂತ ರೋಮಾಂಚನಗೊಂಡಿದ್ದಾನೆ ಅಂತ ಅನ್ನೋದಕ್ಕೆ ಬರೆದಿರುವಂತಹ ಪದ್ಯ. ಬೆಮರ್ವ ಕಳೇವರಂ, ಅರ್ಜುನ ಪರಮೇಶ್ವರನ ದಿವ್ಯ ಸ್ವರೂಪವನ್ನು ನೋಡಿ ಬೆವತು ಹೋಗ್ಬಿಟ್ಟಿದ್ದಾನ, ದೇಹಾದ್ಯಂತ ಬೆವತು ಬಿಟ್ಟಿದ್ದಾನೆ. ಸುರಿವ ಸಂತಸ ಗಣ್ಬನಿ, ಕವಿ ಎಷ್ಟು ಚೆನ್ನಾಗಿ ಸಮಾಸಗಳನ್ನು ತರ್ತಾನೆ ಅಂದ್ರೆ ಸಂತಸ ಗಣ್ಬನಿ ಅಂತಾನೆ, ಕಣ್ಣಿನ ಪನಿ ಗಣ್ಬನಿ ಅಂತಾನೆ ಕವಿ. ಎಷ್ಟು ಚೆನ್ನಾಗಿದೆ ನೋಡಿ ಆ ಪದ, ಎಷ್ಟು ಕಾವ್ಯ ಸೌಂದರ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲಿ. ಕಣ್ಣಿನಿಂದ ಆನಂದಾಶ್ರು ಸುರಿತಾ ಇದೆಯಂತೆ ಅರ್ಜುನನಿಗೆ. ತಳ್ತ ಕಂಪನಂ, ದೇಹಾದ್ಯಂತ ನಡುಗುತ್ತಾ ಇದ್ದಾನೆ. ಆ ಭಗವಂತನ ದಿವ್ಯ ಮಂಗಳ ರೂಪ, 10 ತಲೆ 10 ಭುಜ 5 ತಲೆ, ಆ 10 ಭುಜಕ್ಕೂ ಕೂಡ ಹಲವಾರು ಆಯುಧಗಳು ಅಂತೆಲ್ಲ ನಾವು ಕಲ್ಪನೆ ಮಾಡ್ಕೊಳ್ಬಹುದು ಆ ಪರಮಾತ್ಮನ ಸ್ವರೂಪವನ್ನ. ನಿಮಿರ್ದ್ಯಸೆ ಅಂಗ ರೋಮ ತತಿ, ದೇಹದಲ್ಲಿರೋ ರೋಮಗಳು ಎದ್ದು ನಿಂತು ಬಿಟ್ಟಿದೆಯಂತೆ. ಭಗವಂತನಿಗೆ ಆ ಮಟ್ಟಕ್ಕೆ ಗೌರವ ಸಲ್ಲಿಸ್ತಾ ಇದೆ. ಕಣ್ಗೊಳಿಸುತ್ತಿರೆ ತಳ್ದು ಸಂಭ್ರಮದ ಪೊದಳ್ಕೆಯಿಂ, ಅಂದ್ರೆ ಸಂಭ್ರಮವ ಪೊದಳ್ಕು ಅಂದ್ರೆ ಪ್ರಕಟಿಸೋದು, ಸಂಭ್ರಮವನ್ನ ಪ್ರಕಟಿಸ್ತಾ ಇದ್ದ. ಅರ್ಜುನ ಹೇಗೆ ಕಂಡ ಅನ್ನೋದಕ್ಕೆ ಬರೆದಿರೋ ಪದ್ಯ. ಪದತಳದೊಳ್ ತೊಡಂಕಿ ಪರಿದಾಡಿ ಪೊದಳ್ಡೆಸೆ ವಂಗ ದೇಶದೊಳ್ ಪದೆದುರದಲ್ಲಿ ಸೈವರಿದು ಮಂಡುಡ ಕಂಠಮನಪ್ಪಿ ಪದ್ಮದೊಳೆಡೆಗೊಂಡು ಸುತ್ತಿ ಸುಳಿದಾಡಿ ಬಳದು ಸರಿಸುಧಾಂಶುಗಳ್ ಪುದಿದ ತಡಿಯ ಮೌಳಿಯೊಳೆ ವಿಶ್ರಮಿಸಿದ್ದುದು ದೃಷ್ಟಿ ಪಾರ್ಥನ ತದೀಯ ಮೌಳಿಯೊಳೆ ದೃಷ್ಟಿ ವಿಶ್ರಮಿಸಿದುದು. ಚಂಪಕ ಮಾಲೆಯಲ್ಲಿ ಬರೆದ ಸೊಗಸ ಲಲಿತವಾದಂತಹ ವೃತ್ತ. ಹೇಗೆ ದೃಷ್ಟಿಯನ್ನ ಅರ್ಜುನ ಪರಮಾತ್ಮನಲ್ಲಿ ನೋಡ್ತಾ ಇದ್ದಾನೆ ಅನ್ನೋ ಬರೆದಿರುವಂತಹ ಪದ್ಯ. ಪಾದಾತಾಳ ಕೆಳಗಿಂದ ಹೊರಗೆ ವರ್ಣಿಸ್ತಾನೆ. ಒಂದು ರೀತಿ ಪಾದದಿಂದ ಶಿರದ ತನಕ ಹೇಗೆ ಆಚಾರ್ಯರ ಸ್ತೋತ್ರ ಇದೆಯೋ ಹಾಗೆ ಪಾದಾತಾಳದೊಳ್ ತೊಡಂಕಿ ಪರಿದಾಡಿ. ಅರ್ಜುನ ದೃಷ್ಟಿ ಮೊದಲು ಶಿವನ ಪಾದದ ಮೇಲೆ ಬಿತ್ತಂತೆ. ಹೇಗೆ ಬಿತ್ತು, ಸಿಲುಕು ಬಿಟ್ಟಿದೆ ಪಾದಗಳಲ್ಲಿ. ಅಯ್ಯೋ ಅಲ್ಲಿಂದ ಕಣ್ ತೆಗಿಬೇಕಲ್ಲ ನಾನು, ತೊಡಂಕಿ ಪರಿದಾಡಿ ಅಯ್ಯೋ ಮತ್ತಿನ್ನೊಂದು ಸ್ವಲ್ಪ ಹೊತ್ತು ನೋಡೋಣ, ಹೊತ್ತು ನೋಡೋಣ, ಅಷ್ಟರ ಮಟ್ಟಕ್ಕೆ ಅವನಲ್ಲಿ ಸಿಲುಕು ಬಿಟ್ಟಿದೆಯಂತೆ. ಪೊದಳ್ ಎಸೆವ ಅಂಗದೇಶದೊಳ್ ಪದೆದುದು ಅಂತಾನೆ. ಅಷ್ಟೇ ಅಲ್ಲ, ಅಲ್ಲಿಂದ ಮೇಲೆ ಹೋಗಿದೆ ಸ್ವಲ್ಪ ದೃಷ್ಟಿ. ಅಲ್ಲಿಂದ ಮೇಲೆ ಹೋದಂತ ದೃಷ್ಟಿ ಆ ದಿವ್ಯವಾದ ಪರಮೇಶ್ವರನ ದೇಹವನ್ನು ಆವರಿಸ್ಬಿಟ್ಟಿದೆಯಂತೆ. ಅರ್ಜುನ ನೋಡ್ತಾ ಇದ್ದಾನೆ. ಉರದಲ್ಲಿ ಸೈವ, ಉರ ಅಂದ್ರೆ ಎದೆ, ವಕ್ಷ ಮೇಲಕ್ಕೆ ಬಂದ ದೃಷ್ಟಿ ಸ್ವಲ್ಪ ಎದೆ ಭಾಗಕ್ಕೆ ಬಂದಿದೆ.
ಎದೆ ಭಾಗದಲ್ಲಿ ಪರಮಾತ್ಮನ ನೋಡ್ತಾ ಇದ್ದಾನೆ ಅರ್ಜುನ. ಅವನಿಗೆ ಕಣ್ಣು ಆಚೆಗೆ ತೆಗಿಬೇಕು ಅಂತ ಅನಿಸ್ತಾ ಇಲ್ಲ. ಮಂಜುಳ ಕಂಠಮನಪ್ಪಿ, ಎದೆಯಿಂದ ಕಂಠಕ್ಕೆ ಬಂದಿದ್ದಾನೆ, ನೀಲಕಂಠ ತಾನೆ ಅವನು, ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿ ಸ್ವಲ್ಪ ಹೊತ್ತು ನೋಡ್ತಾ ಇದ್ದಾನೆ ಅರ್ಜುನ, ಹೇಗಿದೆ ಕಂಠ ಪರಮಾತ್ಮನದ್ದು ಅಂತ. ವಕ್ರ ಪದ್ಮದೊಳ್ ಎಡೆಗೊಂಡು ಅವನ ದಿವ್ಯ ಮಂಗಳ ಸ್ವರೂಪ, 5 ಮುಖ ಇದೆಯಲ್ಲ, ಆ ಮುಖವನ್ನ ಕಂಡುಬಿಟ್ಟು ಅಲ್ಲೇ ಮುಖ, ಅಲ್ಲೇ ದೃಷ್ಟಿ, ತೆಗಿಯೋಕೆ ಮನಸ್ಸೇ ಬರ್ತಾ ಇಲ್ಲ ಅವನಿಗೆ. ಸುತ್ತಿ ಸುಳಿ ಅಲ್ಲೇ ಸುಳಿದಾಡ್ತಾ ಇದೆಯಂತೆ, ಅಲ್ಲೇ ಸುಳಿದಾಡ್ತಾ ಇದೆ. ಬಳಲ್ದು ಸುಸ್ತಾಗ್ಬಿಟ್ಟಿದೆ ಅವನಿಗೆ, ಆದ್ರೂ ಕೂಡ ನೋಡ್ಬೇಕು, ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅನ್ನೋ ಒಂದು ಅಭೀಪ್ಸೆ ಅವನಲ್ಲಿ. ಸರಿತ್ ಸುಧಾಂಶುಗಳ್ ಪುದಿದ ತದೀಯ ಮೂಳಿಯೊಳೆ ಅಂತಾನೆ. ಅಲ್ಲಿ ಅವನು ಹಣೆ ಮೇಲೆ ಗಂಗಾಧರ ತಾನೆ ಅವನು. ಚಂದ್ರೋದ್ಭಾಸಿತ ಶೇಖರೇ ಸ್ಮರಹರೇ ಗಂಗಾಧರೇ ಶಂಕರೇ ಸರ್ಪೈರ್ಭೂಷಿತ ಕಂಠ ಕರ್ಣ ವಿವರೇ ನೇತ್ರೋತ್ಥ ವೈಶ್ವಾನರೇ ದಂತೀತ್ವಕೃತ ಸುಂದರಾಂಬರದರೇ ತ್ರೈರ್ಲೋಕ್ಯ ಸಾರೇ ಹರೇ ಮೋಕ್ಷಾರ್ಥಂ ಕುರು ಚಿತ್ತವೃತ್ತಿ ಮಚಲಾಂ ಅನ್ಯೈಸ್ತು ಕಿಂ ಕರ್ಮ ಬಹಿ ಅಂತ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಹೇಳಿದಾಗೆ ಅದನ್ನೇ ಕವಿ ಇಲ್ಲಿ ತಂದಿದ್ದಾನೆ. ಅದನ್ನೇ ಕನ್ನಡದಲ್ಲಿ ಬರೆದಿದ್ದಾನೋ ಏನೋ ಅಂತ. ತದೀಯ ಮೌಳಿಯೊಳೆ, ಅವನು ಪರಮೇಶ್ವರ ಹಣೆಯಲ್ಲಿ ಗಂಗೆಯನ್ನು ಇಟ್ಕೊಂಡಿದ್ದಾನೆ, ಬಾಲ ಚಂದ್ರನ ಮುಡ್ಕೊಂಡಿದ್ದಾನೆ. ಅದನ್ನ ನೋಡದಂತೆ ಅರ್ಜುನ. ವಿಶ್ರಮಿಸಿರ್ದುದು ದೃಷ್ಟಿ ಪಾರ್ಥನ. ಹಾಗೆ ಅಲ್ಲಿ ನೋಡಿಬಿಟ್ಟು ಪರಮಾತ್ಮನ ದಿವ್ಯ ಸ್ವರೂಪವನ್ನ ಆಪಾದ ಮಸ್ತಕ ಪರ್ಯಂತ ನೋಡಿದ್ದಾನಂತೆ. ಆ ನಂತರ ಮುಂದುವರೆದು ಭಕ್ತ ಕುಟುಂಬಿ ಭಕ್ತ ಜನವತ್ಸಲ ಭಕ್ತ ಭವಾದ್ರಿಶಂಬ ಸದ್ಭಕ್ತ ಸಹಾಯ ಭಕ್ತ ಸುಖ ಸಿಂಧು ಸುಧಾಕರ ಭಕ್ತ ಪಾಲನೋದ್ಯುಕ್ತ ನಿರೀಹ ಭಕ್ತ ನಿರೀಹ ಭಕ್ತ ಪರಮೋಕ್ಷದ ಭಕ್ತ ಮನಸ್ಸರೋಜ ಸಂಸಕ್ತ ಮರಾಳ ಭಕ್ತ ಪರಿಷದ್ವಿಪದರ್ಣವ ಕುಂಭ ಸಂಭವ. ಒಂದು ವೃತ್ತ, ಉತ್ಪಲ ಮಾಲೆಯಲ್ಲಿ ಬರೆದಂತಹ ವೃತ್ತ ಇದು. 9 ಬಾರಿ ಭಕ್ತ ಪದವನ್ನು ಬಳಸಿದಾನೆ ಕವಿ. ಎಷ್ಟರ ಮಟ್ಟಕ್ಕೆ ಅವನಿಗೆ ಛಂದಸ್ಸಿನ ಮೇಲೆ ಬಿಗಿ ಇರಬೇಕು ಯೋಚನೆ ಮಾಡಿ ನಾವು, ಅಲ್ವೇ? ಭಕ್ತ ಕುಟುಂಬಿ, ನಾನು ಆಗಲೇ ಹೇಳಿದೆ ಕುಮಾರವ್ಯಾಸನ ಬಹಳ ಚೆನ್ನಾಗಿ ಅನುಸರಣೆ ಮಾಡಿದ್ದಾನೆ ಅಂತ. ಕುಮಾರವ್ಯಾಸ ಭಕ್ತ ಕುಟುಂಬಿ ಅನ್ನೋ ಪದವನ್ನ ಕಾಯಿನ್ ಮಾಡಿರೋದೇ ಅವನು. ಭಕ್ತ ಕುಟುಂಬಿ ಸಾರಥಿಯಾದ ನೊಲಿದ ಅರ್ಜುನಗೆ ಅಂತ ಉದ್ಯೋಗ ಪರ್ವದ 1ನೇ ಸಂಧಿಯಲ್ಲಿ ಬರುತ್ತೆ. ಹಾಗೆ ಆ ಭಕ್ತ ಕುಟುಂಬಿಯಾರಂತಹ ಪರಮೇಶ್ವರನನ್ನ ಷಡಕ್ಷರದೇವ ವರ್ಣಿಸ್ತಾ ಇದ್ದಾನೆ. ಭಕ್ತ ಕುಟುಂಬಿ ನೀನು, ಭಕ್ತ ಜನ ವತ್ಸಲ, ಎಲ್ಲ ಸೊಗಸಾರಂತಹ ವಿಶೇಷಣಗಳು, ವ್ಯಾಖ್ಯಾನದ ಅವಶ್ಯಕತೆಯೇ ಇಲ್ಲ, ಅನ್ನು ಬಿಡಿಸಿ ಓದಿದ್ರಾಯ್ತು. ಭಕ್ತ ಜನ ವತ್ಸಲ ನೀನು, ಭಕ್ತ ಭವಾದ್ರಿ ಶಂಬ. ಶಂಬ ಅಂದ್ರೆ ಅರ್ಜುನನ ವಜ್ರಾಯುಧ ಹೆಸರು. ಶಂಬ ಕುಲಿಶಂ ವಿದುರಂ ಪವಿಹಿ ಅಂತ ಅಮರಕೋಶ ಹೇಳೋ ಹಾಗೆ, ಶಂಬ ಅಂದ್ರೆ ಆ ಅರ್ಜುನನ ವಜ್ರಾಯುಧದಂತೆ ಪರಮೇಶ್ವರ ಆ ಪಾಪಗಳ ಬೆಟ್ಟಗಳನ್ನ ತುಂಡರಿಸ್ತಾನೆ. ಹೇಗೆ ಆ ವಜ್ರಾಯುಧ ಬೆಟ್ಟಗಳನ್ನ ಕತ್ತರಿಸಿ ಹಾಕುತ್ತೋ ಹಾಗೆ ಪಾಪವೆಂಬ ಭವಸಾಗರವನ್ನು ದಾಟಿಸೋದಿಕ್ಕೆ, ಭವಸಾಗರವೆಂಬ ಬೆಟ್ಟವನ್ನ ಕತ್ತರಿಸಿ ಹಾಕೋದಿಕ್ಕೆ ಈತ ಪರಮೇಶ್ವರ ಅರ್ಜುನನ ವಜ್ರಾಯುಧದಂತೆ ಅಂತ ಹೇಳ್ತಾ ಇದ್ದಾನೆ ಕವಿ. ಸದ್ಭಕ್ತ ಸಹಾಯ, ಭಕ್ತರಿಗೆ ಸಹಾಯವನ್ನ ಮಾಡ್ತಾನೆ. ಶರಣಾಗತ ರಕ್ಷಕ ಇವನು. ಭಕ್ತ ಸುಖ ಸಿಂಧು ಸುಧಾಕರ, ಭಕ್ತರ ಸುಖಕ್ಕೆ ಸಾಗರೋಪಾದಿಯಲ್ಲಿ ತನ್ನ ಕಾರುಣ್ಯವನ್ನ ಬೀರ್ತಾನೆ. ಅದಕ್ಕೆ ಅವನಿಗೆ ಬೋಳಾಶಂಕರ ಅಂತ ಹೆಸರು. ಅಂದ್ರೆ ಕೇಳಿದ್ದನ್ನೆಲ್ಲ ಕೊಟ್ಬಿಡ್ತಾನೆ ಅಂತ. ಒಂದ್ ಮಾತಿದೆ, ಶಿವನನ್ನ ಹೆಚ್ಚಿಗೆ ಬೇಗ ಒಲಿಸ್ಕೊಳ್ಬಹುದಂತೆ ವಿಷ್ಣುವಿಗಿಂತ. ವಿಷ್ಣು ಸ್ವಲ್ಪ ಕಷ್ಟ ಅಂತ ಒಂದ್ ಮಾತಿದೆ. ಹಾಗೆ ವಿಷ್ಣು ಬೇಗ ಒಲಿತಾನೆ ಅಂತ ಒಂದ್ ಮಾತು, ಶಿವ ಬೇಗ ಒಲಿತಾನೆ ಅಂತ ಒಂದ್ ಮಾತು. ಭಕ್ತ ಪಾಲನೋದ್ಯುಕ್ತ ನಿರೀಹ ಭಕ್ತ ಪರಮೋಕ್ಷದ ಅಂತಾನೆ. ಅಂದ್ರೆ ಜ್ಞಾನಂ ಮಹೇಶ್ವರಾಧಿಚ್ಛೇತ್ ಅಂತ ವೇದ ಹೇಳಿದಾಗೆ ಈತ ಮೋಕ್ಷ ಮಾರ್ಗಕ್ಕೆ ನಮಗೆ ಪ್ರದೀಪಕ ಅಂತ ಆಗ್ಲೇ ನಾನು ಹೇಳದ್ನಲ್ಲ. ಕಂಟಕ ನೇತ್ರೋತ್ಸವ ವೈಶ್ವಾನರೇ ಸರ್ಪೈರ್ಭೂಷಿತ ಕಂಟಕ ಅನ್ಯೈಸ್ತು ಕಿಂ ಕರ್ಮಭಿಹಿ, ಹೇಗೆ ಮೋಕ್ಷ ಮಾರ್ಗವನ್ನ ಕೊಡ್ತಾನೆ ಅಂತ ಶಂಕರ ಭಗವತ್ಪಾದರು ಹೇಳಿದಾಗೆ ಹೀಗೆ ಇಲ್ಲೂ ಕೂಡ ಕವಿ ಹೇಳ್ತಾ ಇದ್ದಾನೆ. ನಿರೀಹ ಭಕ್ತ ಪರಮೋಕ್ಷದ ಭಕ್ತ ಮನಸ್ ಸರೋಜ ಸಂಸಕ್ತ ಮರಾಳ ಭಕ್ತ ಪರಿಷದ್ವಿಪದ ವರ್ಣ. ಒಂದೇ ದಂಡ ಕವಿ ಎಷ್ಟು ಮಟ್ಟಿಗೆ ತಂದಿದ್ದಾನೆ. ಈತ ಮೋಕ್ಷ ಮಾರ್ಗಕ್ಕೆ ನಮಗೆ ಸಹಾಯಕನಾಗ್ತಾನೆ. ಒಂದು ಅಷ್ಟೇ ಅಲ್ಲ, ಭಕ್ತ ಮನಸ್ ಸರೋಜ ಸಂಸಕ್ತ ಮರಾಳ ಅಂತಾನೆ. ಭಕ್ತರೆಂಬ ಮನಸ್ಸು ಹೇಗೆ ಕಮಲದಂತೆ ಇದೆಯೋ, ಭಕ್ತರ ಮನಸ್ಸು ಕಮಲದಂತೆ ಇದೆಯೋ
ಆ ಕಮಲಕ್ಕೆ, ಕಮಲವು ಹೇಗೆ ನದಿಯಲ್ಲಿರುತ್ತೋ ಹಂಸ ಪಕ್ಷಿಯಂತೆ ಇವ ಅಂತ ಅರ್ಥ. ಅಂದ್ರೆ ಹೇಗೆ ಅಂದ್ರೆ ಭಕ್ತರ ಮನಸ್ಸೆಂಬ ಕಮಲಕ್ಕೆ, ಅದು ತಾವರೆಗೆ ಸೇರಲು ಹಂಸ ಪಕ್ಷಿಯಂತೆ ಈ ಭಗವಂತ ಅಂತ ಹೇಳಿ, ಭಕ್ತ ಪರಿಷದ್ ವಿಪದ, ವಿಪತ್ತು ಅಂದ್ರೆ ಕಷ್ಟ, ಕಷ್ಟಗಳನ್ನ ಪರಿಹಾರ ಮಾಡುವನು ಪರಮೇಶ್ವರ. ಹೇಗೆ ಅರ್ಣವ ಕುಂಭ ಸಂಭವ, ಅರ್ಣವ ಅಂದ್ರೆ ಸಾಗರ, ಹೇಗೆ ನಮ್ಮ ಅಗಸ್ತ್ಯ ಮಹರ್ಷಿಗಳು ಸಾಗರವನ್ನೇ ಆಪೋಷಣ ಮಾಡಿಬಿಟ್ರು ವಾತಾಪಿ ಇಲ್ವಲನ್ನ ಸಂಹಾರ ಮಾಡೋದಕ್ಕೆ, ಆ ರೀತಿ ಈ ಪಾಪವೆಂಬ ಸಾಗರವನ್ನ ಕುಡಿದು ಹಾಕದಾಗೆ ಇಲ್ಲಿ ಕೂಡ ಭಗವಂತ ನಮ್ಮ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ ಮತ್ತು ಅವರ ವಿಪತ್ತನ್ನ ಪರಿಹರಿಸ್ತಾನೆ ಅಂತ ಕವಿ ಸೊಗಸಾಗಿ ಆ ಪದ್ಯವನ್ನ ಬರೆದಿದ್ದಾನೆ. ಆನಂತರ ಮೊದಲೇ ಹೇಳಿದಾಗ ಅವರು ಎಲ್ಲ ಉತ್ಪ್ರೇಕ್ಷಾಲಂಕಾರದಲ್ಲಿ ಹೇರಳವಾಗಿ ಬರೆದಂತಹ ಪದ್ಯಗಳು. ಅದೇ ರೀತಿ ಇಲ್ಲೂ ಕೂಡ ಬೇಕಾದಷ್ಟು ಪದ್ಯಗಳನ್ನ ಕವಿ ಪರಮೇಶ್ವರನ ಸ್ತುತಿಗೆ ತಂದಿದ್ದಾನೆ. ಕುಮಾರವ್ಯಾಸನು ತಂದಿದ್ದಾನೆ, ತಂದಿಲ್ಲ ಅಂತಿಲ್ಲ. ಅವನು ಹಿಂದಿನ ಆಶ್ವಾಸದಲ್ಲಿ ಬರೋ ಹಾಗೆ ಶಿವ ಎಂದ, ಕುಮಾರವ್ಯಾಸ ಶಿವ ಎಂದ ಅಂತ ಹೇಳಿ ಒಂದು 8-10 ಪದ್ಯ ತರ್ತಾನೆ. ಹೇಗೆ ಅರ್ಜುನ ಅವನಿಗೆ ತಾನು ಯುದ್ಧ ಮಾಡಿದ್ದು ಶಿವನ ಎದುರಿಗೇನೆ, ಕಿರಾತ ವೇಷದಲ್ಲಿ ಅವನೇ ಇರೋದು ಅಂತ ಯಾವಾಗ ಗೊತ್ತಾಗ್ಬಿಡುತ್ತೋ ಅವನು ಮಮ್ಮಲ ಮರುಗಿ ಹೇಳುವಂತಹ ಪದ್ಯಗಳನ್ನೆಲ್ಲ ಕವಿ ಇಲ್ಲಿ ತಂದಿದ್ದಾನೆ. ಎಲ್ಲ ವೃತ್ತಗಳಲ್ಲಿ, ಕಂದ ಪದ್ಯಗಳಲ್ಲಿ ಹೇಗ್ ಬೇಕೋ ಹಾಗೆ ಅದನ್ನ ತಂದಿಟ್ಟಿದ್ದಾನೆ. ಅದೇ ರೀತಿ ಇಲ್ಲೂ ಕೂಡ ಅಲ್ಲಿ ಬರೋ ರೀತಿ ಶಿವನ ವರ್ಣನೆ, ಶಿವನ ಸ್ವರೂಪದ ವರ್ಣನೆ, ಶಿವಭಕ್ತರ ವರ್ಣನೆ, ಶಿವನ ದಿವ್ಯ ಮಂಗಳ ಲೀಲೆಗಳ ವರ್ಣನೆ, ಅವುಗಳನ್ನೆಲ್ಲ ಬೇಕಾದಷ್ಟು ಪದ್ಯಗಳಲ್ಲಿ ಕವಿ ಇಲ್ಲಿ ತರ್ತಾನೆ. ಅದರ ನಂತರದಲ್ಲಿ ಹೋಗೋದೇ ಆದ್ರೆ ಮತ್ತೆ ಮುಂದುವರೆದು ನಾವು ಅಲ್ಲಿ ಆ ವರ್ಣನೆಗಳಲ್ಲಿ ಒಂದು ಪದ್ಯವನ್ನ ಕೇಳೋಣ. ಮಣಿವ ಮರಲ್ದು ನೋಡುವ, ಕಡಂಗುವ ಪೊಂಗುವ, ಸುತ್ತಿ ಬರ್ಪ ರಿಂಗಣ ಕುಣಿವ, ಆರ್ದು ಸಾರ್ದು ನಲವೆಚ್ಚುವ, ತೂಗುವ ವೀಗುವ, ಮಣಿವ ನೋಡುವ, ಕಡಂಗುವ ಪೊಂಗುವ, ಸುತ್ತಿ ಬರ್ಪರಿಂಗಣ ಗುಣಿವ, ತೂಗುವ ಬೈಗುವ ನಲವೆರ್ಚುವ, ಅಳ್ತಿ ಸಂದಣಿಗೊಳೆ ಪಾಡುವ, ಕರಂ ಮುತಿಗೈವ ಪದಾಬ್ಜ ಪೂಜೆಯಂ, ತಣಿಯದೆ ಮಾಳ್ಪ ಸಂಭ್ರಮಂ, ಅದೇ ಬಗೆಗೊಂಡುದೋ ಪಾಂಡುಪುತ್ರನ ಸಂಭ್ರಮಂ, ಅದೇ ಬಗೆಗೊಂಡುದೋ. ಬೃಂದಾವನ ಸಾರಂಗ ರಾಗದಲ್ಲಿ ಸೊಗಸಾಗಿ ವಾಚನವನ್ನು ಮಾಡಿದ್ದಾರೆ ಭಾಗ್ಯಲಕ್ಷ್ಮಿಯವರು. ರಾಗದ ಸೊಗಸೆ ಹಾಗೆ, ಶ್ರೀರಂಗಪುರ ವಿಹಾರ, ಅದು ಎಷ್ಟು ಚೆನ್ನಾಗಿದೆ ಅಲ್ವೇ. ಹಾಗೆ ಸೊಗಸಾದಂತಹ ವಾಚನ. ಇದು ಕೂಡ ಪೂರ್ಣ ಅರ್ಜುನನ ಭಕ್ತಿಯ ವರ್ಣನೆ ಈ ಪದ್ಯವು. ನಾವು ಒಂದೇ ಒಂದು ಪದ್ಯ ಸ್ಯಾಂಪಲ್ಗೆ ಅಂತ ಇದನ್ನು ತಗೊಂಡಿದ್ದು. ಮಣಿವ ಮರಲ್ದು ನೋಡುವ ಅಂತಾನೆ ಕವಿ. ಅರ್ಜುನನಿಗೆ ಆಸೆಯೇ ತೀರ್ತಾ ಇಲ್ಲ, ಅವನಿಗೆ ಮತ್ತೆ ಮತ್ತೆ ಶಿವನನ್ನ ಕಾಣಬೇಕು, ಪುನಃ ಪುನಃ ಶಿವನನ್ನೇ ನೋಡ್ತಾ ಇದ್ದಾನಂತೆ. ಆ ಭಗವಂತನನ್ನ ಕಡಂಗುವ ಅಂತಾನೆ, ಅಂದ್ರೆ ಭಯದಿಂದ ನಡುಗುತ್ತಾ ಇದ್ದಾನಂತೆ. ಅವನ ರೂಪ ಹಾಗಿದೆ ರೀ, ಎಷ್ಟು ದಿವ್ಯವಾದ ರೂಪ ಅಲ್ವಾ. ಪೊಂಗುವ ಸುತ್ತಿ ಬರ್ಪ ರಿಂಗಣ ಗುಣಿವಾರ್ದು ಸಾರ್ದು ನಲವೆರ್ಚುವ ಅಂತಾನೆ ಕವಿ. ಅಂದ್ರೆ ಅವನಿಗೆ ಪೊಂಗು ಆನಂದದಿಂದ ಉಬ್ಬುತ್ತಾ ಇದ್ದಾನಂತೆ. ಅವನಿಗೆ ಭಯವೂ ಉಂಟಾಗ್ತಾ ಇದೆ, ವಿರೋಧ ಭಾವಗಳು ಉಂಟಾದ್ರೂ ಕೂಡ ಮತ್ತೆ ಮತ್ತೆ ನೋಡಬೇಕು ತಾನು ಅಂತ. ಅವನು ಆ ಭಗವಂತನ ಸ್ವರೂಪವನ್ನು ನೋಡಿ ಗಡಗಡ ನಡುಗುತ್ತಾ ಇದ್ದು ಕೂಡ ಮತ್ತೆ ಮತ್ತೆ ನೋಡೋಣ ಅನ್ನೋ ಒಂದು ಭಾವ ಅವನಲ್ಲಿ ಮೂಡಿದೆಯಂತೆ. ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾನೆ ನಲವೆರ್ಚುವ ಅಂತಾನೆ ಕವಿ. ಸಂತೋಷದಿಂದ ಅವ್ರಿಗೆ ಸಂತೋಷ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆಯಂತೆ. ಅಯ್ಯೋ ಎಷ್ಟು ಚೆನ್ನಾಗಿದ್ದಾನೆ ಅನ್ನೋ ಅಂತ ಹೇಳೋದಿಲ್ವ ನಾವು, ಆ ರೀತಿ ಅಂತ ಇದ್ದಾನಂತೆ ಭಗವಂತ. ಬೀಗುವಳ್ತಿ ಸಂದಣಿಗೊಳೆ ಪಾಡುವಾಡುವ ಕರಂ ನುತಿಗೈವ ಅಂತಾನೆ. ಅಂದ್ರೆ ಬೀಗು ಅಂದ್ರೆ ಉಬ್ಬುವುದು, ಅಳ್ತಿ ಅಂದ್ರೆ ಪ್ರೀತಿ. ಒಂದ್ ರೀತಿ ಬೀಗುತ್ತಾ ಇದ್ದಾನೆ ಅರ್ಜುನ, ನಾನು ಸಾಧಿಸ್ಬಿಟ್ಟೆ
ಅವನು ಎಷ್ಟರ ಮಟ್ಟಕ್ಕೆ ಕವಿ ಹಿಂದಿನ ಆಶ್ವಾಸಗಳನ್ನು ವರ್ಣನೆ ಮಾಡ್ತಾನೆ ಅಂದ್ರೆ ಆ ಅರ್ಜುನನ ತಪಸ್ಸಿನ ವರ್ಣನೆ, ಜ್ವಾಲೆಯ ವರ್ಣನೆ, ಅವನ ಇಂದ್ರಕೀಲ ಪರ್ವತಕ್ಕೆ ಬರೋ ವರ್ಣನೆ, ಅವೆಲ್ಲ ಚೆನ್ನಾಗಿ ತಂದಿದ್ದಾನೆ ಷಡಕ್ಷರದೇವ. ತುಂಬಾ ಉತ್ತಮವಾದಂತಹ ಷಟ್ಪದಿ ವೃತ್ತಗಳಲ್ಲಿ ತಂದಿದ್ದಾನೆ. ಅದನ್ನೇ ಅರ್ಜುನ ಮನಸ್ಸು ಅನ್ಕೋತಾ ಇರ್ಬೋದು, ಬೀಗು ಉಪ್ಪು, ಒಂದು ಉಪ್ಪು ಅವನಿಗೆ ಒಂದು ರೀತಿ ಏನಂತಾರೆ ಆತ್ಮ ಪ್ರತ್ಯಯ ಅನ್ನೋಣ, ಅಹಂಕಾರ ಅನ್ನೋದು ಬೇಡ, ಆತ್ಮ ಪ್ರತ್ಯಯ ಅವನಿಗೆ ಮೂಡಿಬಿಟ್ಟಿದೆ. ನಾನು ಸಾಧಿಸ್ಬಿಟ್ಟೆ, ಭಗವಂತನನ್ನ ನಾನು ಸಾಕ್ಷಾತ್ಕರಿಸ್ಕೊಂಡೆ ಅಂತ ಮನಸ್ಸು ಅನ್ಕೋತಾ ಇರ್ಬೋದು ಅನ್ಸುತ್ತೆ. ಸಂದಣಿಗೊಳೆ ಪಾಡುವಾಡುವ ಕರಂ ನುತಿಗೈವ, ಹಾಗೆ ಸ್ತುತಿಯನ್ನ ಮಾಡ್ತಾ ಇದ್ದಾನಂತೆ ಪರಮೇಶ್ವರನದ್ದು. ಪದಾಬ್ಜ ಪೂಜೆಯಂ ತಣಿಯದೆ ಮಾಳ್ಪ, ಹಾಗೆ ಅವನಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾನೆ. ಸಂಭ್ರಮದೇಂ, ಕವಿ ಹೇಳ್ತಾ ಇದ್ದಾನೆ ಅದೇನು ಸಂಭ್ರಮ ಅವನಲ್ಲಿ ಅಂದ್ರೆ, ಒಂದು ಬಹುಶಃ ಇದು ಮಹಾಕಾವ್ಯದ ವಿಶೇಷ ಲಕ್ಷಣ ಅಂತ ಕಾಣಿಸುತ್ತೆ. ಕವಿ ಒಂದು ಮಟ್ಟಕ್ಕೆ, ಯಾವ ಮಟ್ಟಕ್ಕೆ ತಲುಪ್ತಾನೆ ಅಂದ್ರೆ ವರ್ಣಿಸ್ತಾ ಹೋದಾಗೆ ಅವನಿಗೆ ಬಹುಶಃ ಪದಪುಂಜಗಳೇ ಸಿಗೋದಿಲ್ಲ. ಸಂಭ್ರಮ ಮದೇಂ ಬಗೆಗೊಂಡುದ ಪಾಂಡು ಪುತ್ರನ ಅಂತ ಒಂದ್ ರೀತಿ ನಿಲ್ಲಿಸ್ಬಿಡ್ತಾನೆ. ಮುಂಪೇಳ್ವೆನೇನ ಅಭೌತಮಂ ಅಂತ ಕುವೆಂಪು ಅವ್ರು ರಾಮಾಯಣ ದರ್ಶನದಲ್ಲಿ ಹೇಳೋದಿಲ್ವಾ, ಆಂಜನೇಯ ಆ ಮಹೇಂದ್ರ ಪರ್ವತದ ಮೇಲಿಂದ ಹಾರದ ಸೀತಮ್ಮನನ್ನ ಕಾಣೋದಕ್ಕೆ ಲಂಕೆಗೆ ಹೋಗ್ತಾನಲ್ಲ, ಆ ವರ್ಣನೆಯನ್ನು ಮಾಡಬೇಕಾದ್ರೆ ಆ ಗದ್ಯದಲ್ಲಿ ಕುವೆಂಪು ಅವರು ಮುಂಪೇಳ್ವೆನೇನ ಅಭೌತಮಂ ಅಂತ ನಿಲ್ಲಿಸ್ತಾರೆ ಆ ಗದ್ಯವನ್ನ. ಅಂದ್ರೆ ಮುಂದೆ ಆಗೋದು ನಾನು ಎಷ್ಟು ಹೇಳಲಿ ಅನ್ನೋ ಅಸಹಾಯಕ ಸ್ಥಿತಿ ಮಹಾಕವಿಗಳಿಗೆ. ನಮಗೆ ಗೊತ್ತ, ಆ ರೀತಿ ಈ ಷಡಕ್ಷರ ದೇವನು ಕೂಡ ಆ ಸಂಭ್ರಮವನ್ನು ಎಷ್ಟು ವರ್ಣಿಸ್ಲಿ ನಾನು, ನನಗೆ ಬಾಯೇ ಇಲ್ಲ, ಒಂದು ಬಾಯಲ್ಲಿ ಸಾಕಾಗೋದಿಲ್ಲ. ಬಹುಶಃ ಅವನಿಗೆ ಪರಮೇಶ್ವರಿಗಿಂದ 5 ಬಾಯಾಗಿ ಇವನಿಗೂ ಷಡಕ್ಷರ ದೇವರು 5 ಬಾಯಿ ಇದ್ದು ಇದು ಚೆನ್ನಾಗಿ ವರ್ಣಿಸ್ತಾ ಇದ್ದೋ ಏನೋ ಅಂತ ಕಾಣಿಸುತ್ತೆ. ಆ ಮಟ್ಟಕ್ಕೆ ಕವಿ ಭಗವಂತನ ವರ್ಣಿಸ್ತಾ ಇದ್ದಾನೆ. ಮುಂದುವರೆದು ಅಲ್ಲಿ ಇಡೀ ಪರಿವಾರ ದೇವತೆಗಳೆಲ್ಲ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಕೇಳೋಣ. ಹರಿ ವಿಧಿ ಮನು ಮುನಿ ನಿಗಮೋತ್ಕರಂ, ಹರಿ ವಿಧಿ ಮನು ಮುನಿ ನಿಗಮೋತ್ಕರಂ, ಕರಂ ಕಾಣದರಸುವ ಈ ನಿನ್ನ ಪದಾಂಬುರುಹದ್ವಯಮು ಕಂಡೆಂ ನಿನ್ನ ಪದಾಂಬುರುಹದ್ವಯಮಂ. ಹರ ಹರ ನೆರೆಧನ್ಯನಾವನ್ಯನ್ನಿಂಧನ್ಯಂ ಧನ್ಯನಾವಂ. ಹರ 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 ಹರ. ಅಲ್ಲಿ ಪರಮೇಶ್ವರನಿಗೆ ಎಲ್ಲ ನಮಸ್ಕಾರ ಮಾಡೋದಕ್ಕೆ ಎಲ್ಲ ದೇವಾರಿ ದೇವತೆಗಳು ಬಂದಿದ್ದಾರೆ. ಅದಕ್ಕೆ ಬರೆದ ಸಣ್ಣ ಕಂದ ಪದ್ಯ. ಹರಿವಿಧಿ ಮನು ಮುನಿ ನಿಗಮೋತ್ಕರಂ ಕರಂ ಕಾಮ ಧರುಸುವ ಅಂತ ಕವಿ. ಹರಿ ವಿಷ್ಣು ಬಂದಿದ್ದಾನೆ, ಬ್ರಹ್ಮ ಬಂದಿದ್ದಾನೆ, ಮನು ವೈವಸ್ವತ ಮನು ಬಂದಿದ್ದಾನೆ, ಎಲ್ಲ ಮಹರ್ಷಿಗಳು ಬಂದಿದ್ದಾರೆ. ವೇದಗಳು ಶರೀರವನ್ನ ತಾಳ್ದು ಬಂದಿದೆಯಂತೆ. ಕರಂ ಅವರೆಲ್ಲ ಕೈ ಮುಗಿದುಕೊಂಡು ವಿನೀತರಾಗಿ ಬಂದಿದ್ದಾರಂತೆ ಪರಮಾತ್ಮ ನಮಸ್ಕಾರ ಮಾಡೋದಕ್ಕೆ. ನಿನ್ನ ಪದಾಂಬುರುಹ ದ್ವಯಮಂ ಕಂಡೆಂ ಹರಹರ. ಒಬ್ಬೊಬ್ಬ ಕವಿ ಬರಿತಾ ಇದ್ದಾನೆ, ನಿನ್ನ ಪಾದಗಳನ್ನು ಕಂಡೆವಲ್ಲ ನಾವು ಭಗವಂತ. ಹರಹರ ನೆರೆ ಧನ್ಯನಾದೆವಿಂದೆ, ನಾವು ಇವತ್ತಿಗೆ ಧನ್ಯರಾದವಿ, ಕೃತಾರ್ಥರಾದವಿ, ನಮ್ಮ ಜೀವನ ಸಾರ್ಥಕವಾಯಿತು ಅಂತ ಅಲ್ಲಿ ದೇವಾದಿ ದೇವತೆಗಳೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಇವೆಲ್ಲಕ್ಕೂ ಕಾರಣ ಅರ್ಜುನ ಆ ಉಗ್ರವಾದ ತಪಸ್ಸನ್ನ ಮಾಡಿ ಪರಮೇಶ್ವರನ ಹೇಗೆ ಒಲಿಸ್ಕೊಂಡೋ ಅವನ ಜೊತೆಗೆ ಎಲ್ಲ ಬಂದ್ರಲ್ಲ ಅವರೆಲ್ಲರಿಗೂ ಕೂಡ ಅಷ್ಟು ಸಂತೋಷವಾಗಿದೆ. ಕುಮಾರವ್ಯಾಸ ಬರೀತಾನೆ ವೇದಗಳ ಕುರಿತು ಒಂದು ಮಾತನ್ನ, ಶ್ರುತಿಯ ತಾಳಿಗೆಗಳು ಒಣಗಿದವು ಅಂತಾನೆ. ಅಂದ್ರೆ ಗಂಟಲು ವೇದದ ಗಂಟಲು ವರ್ಣಿಸಿ ಒಣಗೋಯ್ತಂತೆ. ಅಂದ್ರೆ ಆ ಭಗವಂತ ಅಷ್ಟರ ಮಟ್ಟಕ್ಕೆ ಇದ್ದಾನೆ ಅಂತ. ನಿರವಯವ ತತ್ವೈಕ ರಸವಿದೆ ನರ ಮನೋಹರ ರೂಪಿನಲ್ಲಿ, ವ್ಯವಹರಣ ಸಂಜ್ಞಾರಹಿತವಿದೆ ಕೃಷ್ಣಾಭಿಧಾನದಲ್ಲಿ, ಭರಿತ ಬಹಳ ಬ್ರಹ್ಮವಿಲ್ಲಿಯೇ ಧರಣಿಯಲ್ಲಿ ಸಂಚರಿಸುತ್ತಿದೆ, ಮುರಹರನ ತತ್ವ ರಹಸ್ಯ ಮುದ್ರೆ ನರಿವರಾರಂದ ಅಂತ ಒಂದ್ ಕಡೆ ಕುಮಾರವ್ಯಾಸ ಬರೀತಾನೆ. ಅಂದ್ರೆ ಅದು ಭೀಷ್ಮರು ಎಷ್ಟು ಚೆನ್ನಾಗಿ ಈ ಪದ್ಯವನ್ನು ವರ್ಣಿಸಿ ಭೀಷ್ಮರು ಹೇಳುವಂತ ಮಾತು ಕುಮಾರವ್ಯಾಸ ಹೇಗೆ ಬರ್ತಿದ್ದಾನೆ ಅಂದ್ರೆ, ನಮಗೆ ಪರಬ್ರಹ್ಮ ವಸ್ತು ಅಂತೆಲ್ಲ ನಾವೆಲ್ಲ ಕೇಳ್ತೀವಲ್ಲ, ಅದಕ್ಕೆ ಒಂದು ಸ್ವರೂಪವನ್ನು ಕೊಟ್ಬಿಟ್ರೆ ಹೇಗಿರುತ್ತೆ ಅನ್ನೋ ಪ್ರಶ್ನೆ. ಅದು ಒಂದು ಸ್ವರೂಪ ಕೊಟ್ಬಿಟ್ರೆ ಅದು ಕೃಷ್ಣನಾಗ್ಬಿಡುತ್ತೆ ಅಂತ ಅಂತ ಕುಮಾರವ್ಯಾಸ ಬರೆಯೋದು. ನಿರವಯವ ತತ್ವೈಕ ರಸವಿದೆ ನರ ಮನೋಹರ ರೂಪಿನಲ್ಲಿ. ಇಲ್ಲಿ ನೋಡಿ, ಮನೋಹರ ರೂಪಿನಲ್ಲಿ ಒಬ್ಬ ಕುಳಿತಿದ್ದಾನಲ್ಲ,
ಇವನ ಹೆಸರು ಕೃಷ್ಣ ಅಂತ ನಾವು ಕರಿತೀವಿ, ಆದ್ರೆ ಇವನೇ ಪರಬ್ರಹ್ಮ ವಸ್ತು ಅಂತ ಕುಮಾರವ್ಯಾಸ ಹೇಳ್ತಾನೆ. ಅದೇ ರೀತಿ ಇಲ್ಲೂ ಕೂಡ ಷಡಕ್ಷರ ದೇವನು ಅದನ್ನೇ ಹೇಳ್ತಾ ಇದ್ದಾನೆ, ಪರಬ್ರಹ್ಮ ವಸ್ತುವಿಗೆ ಒಂದು ಸಾಕಾರ ರೂಪವನ್ನು ಕೊಟ್ಬಿಟ್ರೆ ಅದು ಶಿವನಾಗ್ಬಿಡ್ತಾನೆ. ಅಲ್ಲಿ ವಿಷ್ಣುವಾದ ಹಾಗೆ ಇಲ್ಲಿ ಶಿವನಾಗ್ಬಿಡ್ತಾನೆ ಅನ್ನೋದು ಮಹಾಕವಿಯ ವರ್ಣನೆ ಅಂತ ಕಾಣಿಸುತ್ತೆ. ಆ ರೀತಿ ಧನ್ಯರಾಗಿದ್ದಾರೆ. ಮುಂದುವರೆದು ಅಲ್ಲಿ ಎಷ್ಟು ಪ್ರೀತಿಯಿಂದ ಅರ್ಜುನನನ್ನ ಶಿವ ಈಶ್ವರ ಒಪ್ಕೊಳ್ತಾನೆ, ಕೇಳೋಣ. ಪದೇದಮರ್ದಪ್ಪಿದಂ ಗುಹಗಜಾಸ್ಯರನಪ್ಪುವ ತೋಳ್ಗಳಿಂದೆ ಅಮರ್ದಪ್ಪಿದಂ ಮಾಡದೆ ನರನಂ ಪರಸಿದಂ ನಿಗಮಂಗಳ ಪೆತ್ತ ಬಾಯ್ಗಳಿಂ ಋಡಂ ಪರಸಿದಂ ಮುದಮಲರ್ವಂತೆ ಮೇದಡಪಿದಂ ವರವೀವ ಕರಾಬ್ಜದಿಂದೆ ಮೇದಡಪಿದಂ ನೋಡಿದನ್ ಅಖಿಲಾಗಮಂ ಸರ್ವ ಕಣ್ಗಳಿಂದೋಡಿದನ್ ಆ ನರನೇ ಕೃತಾರ್ಥನೋ. ಒಂದು ಸೊಗಸಾದಂತಹ ಪದ್ಯ. ಕವಿ ಎಷ್ಟು ಚೆನ್ನಾಗಿ ಆರಂಭ ಮಾಡ್ತಾನೆ ನೋಡಿ. ಪಾದೇದ ಅಮರ್ದಪ್ಪಿದಂ, ಅಮರ್ದು ಅಂದ್ರೆ ಅಮೃತ, ಅಮೃತಾಂಶವಾದಂತಹ ಭಗವಂತ ಗುಹಗಜಾಸ್ಯರ ನಪ್ಪುವ ತೋಳ್ಗಳಿಂ ಅಂತಾನೆ ಕವಿ. ಎಷ್ಟು ಉತ್ತಮವಾದಂತಹ ವರ್ಣನೆ ನೋಡಿ. ಹೇಗೆ ಗಣಪತಿಯು ಸುಬ್ರಹ್ಮಣ್ಯನನ್ನ ಪರಮೇಶ್ವರ ಒಪ್ಕೋತಾನೋ ಆ ಒಪ್ಪಿಕೊಳ್ಳುವ ತೋಳ್ಗಳಿಂದ ಪರಮೇಶ್ವರ ಅರ್ಜುನನ ಒಪ್ಕೊಂಡ್ಬಿಟ್ಟಂತೆ. ಗುಹಗಜಾಸ್ಯರನೊಪ್ಪುವ ತೋಳ್ಗಳಿಂದೆ ಮಾಡದೆ ನರನಂ ಮೃಡಂ ಪರಸಿದಂ ಅಂತಾನೆ. ಒಪ್ಪಿಕೊಂಡು ಅದೇ ತೋಳ್ಗಳಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಪರಮೇಶ್ವರ ಅರ್ಜುನನಿಗೆ. ನಿಗಮಂಗಳ, ಮುಂದಿನ ಸಾಲ್ ಸಖತ್ತಾಗಿದೆ. ನಿಗಮಂಗಳ ಪೆತ್ತ ಬಾಯಿಗಳಿ ಮುದ ಮಲರ್ವಂತೆ ಮೈದಡಪಿದಂ ಅಂತಾನೆ. ಅಂದ್ರೆ ವೇದಗಳನ್ನ ಇವನು ಸೃಜಿಸಿದ್ದಾನೆ ಅಂತ ಕವಿಯ ವರ್ಣನೆ. ನಿಗಮಂಗಳಂ ಪೆತ್ತ ಅಂದ್ರೆ ಅದೇ ಅರ್ಥ. ವೇದಗಳನ್ನ ಸೃಜಿಸಿದಂತಹ ತನ್ನ ಬಾಯಿಗಳಿಂದಲೇ ಪರಮೇಶ್ವರ ಅರ್ಜುನಿಗೆ ಆಶೀರ್ವಾದವನ್ನು ಮಾಡ್ದ ಅನ್ನೋ ಒಂದು ವರ್ಣನೆ. ಅಂತಹ ಬಾಯಿಯಿಂದಲೇ ಪರಮಾತ್ಮ ಅರ್ಜುನಿಗೆ ಆಶೀರ್ವಾದವನ್ನು ಮಾಡಿದ್ದಾನಂತೆ. ಅಷ್ಟೇ ಅಲ್ಲ, ವರವೀವ ಕರಾಬ್ಜದಿಂದೆ ಕೇಳಿದ ವರವನ್ನ ಕೊಡ್ತೀನಿ ಅನ್ನೋ ಒಂದು ಅಭಯ ಹಸ್ತವನ್ನು ನೀಡಿದ್ದಾನೆ. ನೋಡಿದನ್ ಅಖಿಲಾಗಮಂ ತ್ಯಮರ್ವ ಅಂತಾನೆ ಕವಿ. ಅಘ ಅಂದ್ರೆ ಪಾಪಗಳು, ತ್ಯಮರ್ವ ಅಂದ್ರೆ ಓಡಿಸೋದು. ಎಲ್ಲ ಪರಮಾತ್ಮನನ್ನ ಕಂಡ್ರು ಸಾಕು, ವರ ಎಲ್ಲ ಅದೆಲ್ಲ ದೂರದ ಮಾತು, ಕಂಡ್ರು ಸಾಕು ಪಾಪಗಳನ್ನೆಲ್ಲ ಓಡಿಸ್ಬಿಡ್ತಾನಂತ. ತ್ಯಮರ್ವ ಅಂದ್ರೆ ಓಡಿಸುವವನು ಅಂತ. ತ್ಯಮರ್ವ ಕಣ್ಗಳಿನ ನರನೇಂ ಕೃತಾರ್ಥನು ಅಂತ ಕವಿ ಸ್ವಗತಕ್ಕೆ ಬರೆದಂತಹ ಪದ್ಯ ಅಂತ ಕಾಣಿಸುತ್ತಾ ಇದು. ಕವಿ ಹೇಳ್ತಾ, ಷಡಕ್ಷರದೇವ ಹೇಳ್ತಾ ಇದ್ದಾನೆ, ಇಂತಹ ಜಗದೀಶ್ವರನ ಕಂಡಂತಹ ಕವಿ ಅರ್ಜುನ ಎಷ್ಟು ಕೃತಾರ್ಥನೋ, ಅದು ಎಷ್ಟು ಜನ್ಮದ ಪುಣ್ಯದ ಗಂಟು ಹರಳುಗಟ್ಟಿ ಬಂದು ಇಲ್ಲಿ ಈ ನರಮಹರ್ಷಿಯ ರೂಪದಲ್ಲಿ ನಿಂತಿದೆಯೋ. ಕುಮಾರವ್ಯಾಸ ಬೇಕಾದಷ್ಟು ಕಡೆ ಬಳಸ್ತಾನದ ನರನಾರಾಯಣ ರಾಖ್ಯದಲ್ಲಿ ಅಂತ. ನಾರಾಯಣನು ಕೃಷ್ಣ, ನರನು ಅರ್ಜುನ ಹಿಂದಿನ ಜನ್ಮದಲ್ಲಿ ಅಂತ ಹೇಳುವಂತಹ ಮಾತು. ಆ ರೀತಿ ಆ ಪುಣ್ಯದ ರಾಶಿಯೇ ಹೊತ್ತು ಬಂದು ಕುಂತಿಯ ಗರ್ಭದಲ್ಲಿ ಹುಟ್ಟಿರುವಂತಹ ಅರ್ಜುನ ಎಷ್ಟು ಕೃತಾರ್ಥನಾಗಿದ್ದಾನೆ ಅಂತ ಹೇಳಿ ಕವಿ ಸ್ವಗತಕ್ಕೆ ಬರೆದಂತಹ ಪದ್ಯ ಅಂತ ಕಾಣಿಸುತ್ತೆ. ಮುಂದುವರೆದು ಮುಖ್ಯ ಉದ್ದೇಶಕ್ಕೆ ಕವಿ ಪದ್ಯವನ್ನು ಬರೆದಿದ್ದಾನೆ. ಪಾಶುಪದಾಸ್ತ್ರವನ್ನ ಕುರಿತು ಕೇಳೋಣ. ಕರುಣಿಪುದೆನಗೆಲೆ ಕರುಣಾಕರ ಪಾಶುಪತಾಶ್ರಮಂ ಕರುಣಿಪುದು ಮಹಾಬ್ರಹ್ಮ ಶಿರಶರಮಂ ಸಮಸ್ತರಿಪು ಸಂಹರಮಂ ಕರುಣಿಪುದು ದಯೆಯಿಂದೆನುತ್ತೆ ಬೇಡುತ್ತಾಗಳ್. ಒಂದೇ ಕಂದ ಪದ್ಯ ಅಸ್ತ್ರಕ್ಕೆ ಬರೆದಂತ ಕುಮಾರವ್ಯಾಸನು ಒಂದೇ ಷಟ್ಪದಿಯಲ್ಲಿ ಬರೆದಿದ್ದಾನೆ. ಇನ್ನೊಂದು ಷಟ್ಪದಿಯಲ್ಲಿ ಬರುತ್ತೆ, ಅದು ಹೇಳ್ತೀನಿ. ಕರುಣಿಪುದೇನೆ ಅರ್ಜುನ ಕೇಳ್ತಾ ಇದ್ದಾನೆ. ಅರ್ಜುನ ನನಗೇನ್ ಬೇಕು ಅಂತ ಕೇಳಿದ್ದಕ್ಕೆ ಈಶ್ವರ ಕೇಳ್ತಾ ಇದ್ದಾನೆ ಅರ್ಜುನ. ಎನೆಗೆಲೆ ಕರುಣಾಕರ ಪಾಶುಪತಾಸ್ತ್ರಮಂ, ಪರಮಾತ್ಮ ಕರುಣಾಕರ ಪಾಶುಪತಾಸ್ತ್ರವನ್ನು ನೀನು ನನಗೆ ಕೊಡಬೇಕು.
ಅಂತ ಕೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಮಹಾಬ್ರಹ್ಮಶಿರಃ ಶರಮಂ ಸಮಸ್ತ ರಿಪು ಸಂಹರಮಂ. ಅಷ್ಟೇ ಅಲ್ಲ, ಮಹಾಬ್ರಹ್ಮಶಿರ, ಬ್ರಹ್ಮಶಿರೋಸ್ತ್ರ ಅಂತಲೇ ಕುಮಾರವ್ಯಾಸನು ತಂದಿದ್ದಾನೆ. ಅದನ್ನೇ ಕವಿ ಇಲ್ಲಿ ತಂದಿದ್ದಾನೆ. ಮಹಾಬ್ರಹ್ಮಶಿರಾಸ್ತ್ರವನ್ನು, ಬ್ರಹ್ಮಶಿರೋಸ್ತ್ರವನ್ನೂ ಕೂಡ ನನಗೆ ಕೊಡಬೇಕು ಅಂತ ಹೇಳಿ ಪರಮೇಶ್ವರನ ಅರ್ಜುನ ಕೇಳ್ಕೊಂಡಿದ್ದಾನೆ. ದಯೆಯಿಂದೆನುತ್ತ ಬೇಡುತ್ತಾಗಳ್, ದಯೆಯಿಂದ ಅಂತ ನೀನು ಕೊಡಬೇಕು ಅಂತ ಹೇಳಿ ಅರ್ಜುನ ಕೇಳ್ಕೊಳ್ತಾನೆ. ಆನಂತರ ಅವನು ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ನದಿಯಲ್ಲಿ ಸ್ನಾನ ಸಂಧ್ಯಾ ವಂದನೆಯನ್ನು ಮಾಡಿ ಬಂದು ಆ ಎರಡು ಕೂಡ ಅಸ್ತ್ರಗಳನ್ನ ಪರಿಗ್ರಹಿಸ್ತಾನೆ. ಹೀಗೆ ಇದು ಅಸ್ತ್ರದ ವಿಷಯ ಆಯಿತು. ಆನಂತರದಲ್ಲಿ ಪರಮಾತ್ಮ ಶಿರೋಸ್ತ್ರವನ್ನು ಮತ್ತೆ ಪಾಶುಪತಾಸ್ತ್ರವನ್ನು ಕೊಟ್ಟ. ಆಮೇಲೆ ಗಿರಿಜೆ ಪಾರ್ವತಿಯು ಕೂಡ ಅಸ್ತ್ರವನ್ನು ಕೊಡ್ತಾ ಇದ್ದಾಳೆ, ಕೇಳೋಣ. ಬಾರೆಲೆ ಪದ್ಮಲೋಚನನ ಮೈದುನ ಪಾಂಡವ ಬಾರೆಲೆ ನಿನ್ನ ಭಕ್ತಿ ವಿಸ್ತಾರಮಿದಿತ್ತುದೆನ್ನ ಬಗೆಗುತ್ಸವಂ ವಿಡಿ ಕೊಟ್ಟ ಪೆಂ ಭವದ ವೈರಿನಿಕಾಯಮಂ ಕ್ಷಣದೊಳರ್ದಿಪ ಬಾಣಮನೆಂದು ಸದ್ಗುಣಾಧಾರೆ ಧರಾಧರೆಂದ್ರ ಸುತೆಯಿತ್ತಳ್ ಉದಾರ ತರಾಂಜನಾಸ್ತ್ರಮಂ ಸದ್ಗುಣಾಧಾರೆ ಧರಾಧರೇಂದ್ರ ಸುತೆಯಿತ್ತಳು. ಅಲ್ಲಿ ಕುಮಾರವ್ಯಾಸನಲ್ಲೂ ಕೂಡ ಹೀಗೆ ಬಂದಿದೆ. ಕಂಜನಾಭನ ಮೈದುನನೆ ಬಾ ಅಂತ ಹೇಳಿ ಪಾರ್ವತಿ ಕರೀತಾಳೆ ಅರ್ಜುನನ್ನ. ಇಲ್ಲೂ ಕೂಡ ಕವಿ ಹಾಗೆ ಬರೆದ, ಬಾರಲೇ ಪದ್ಮಲೋಚನನ ಮೈದುನ ಅಂತ ತಂದಿದ್ದಾನೆ. ಕಂಜನಾಭ, ಪದ್ಮಲೋಚನ ಎಲ್ಲ ಒಂದೇ ಅರ್ಥ. ಹಾಗೆ ಆ ಪದ್ಮನಾಭನ ಪದ್ಮಲೋಚನನ ಮೈದುನನೇ ಬಾ ಅಂತ ಹೇಳಿ ಪಾರ್ವತಿ ಕರೆದ್ಬಿಟ್ಟು, ನಿನ್ನ ಭಕ್ತಿ ವಿಸ್ತಾರ ಮಿದಿತ್ತು ಎನ್ನ ಬಗೆಗುತ್ಸಮಂ ಪಿಡಿ, ನಿನ್ನ ಭಕ್ತಿಗೆ ನಾನು ಸಂಪ್ರೀತಿಗೊಂಡಿದ್ದೇನೆ, ನಿನಗೆ ಹಿಡಿ ಇದನ್ನ ಅಂತ ಹೇಳಿಬಿಟ್ಟು ಭವದ್ ವೈರಿನಿಕಾಯಂ, ವೈರಿಗಳನ್ನ ನಿಶ್ಶೇಷ ಮಾಡುವಂತಹ ಕ್ಷಣದೊಳ್ ಅರ್ಧಿಪ ಅಂತ, ಅರ್ಧಿಪ ಅಂದ್ರೆ ಮುಳುಗಿಸ್ಬಿಡುತ್ತೆ. ವೈರಿಗಳ ಮೇಲೆ ಈ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದೇ ಹೌದಾದ್ರೆ ಮುಳುಗಿ ಹೋಗ್ಬಿಡ್ತಾರ ಅವರು. ಬಾಣಮನೆಂದು ಸದ್ಗುಣಾಧಾರ ಧರಾಧರೆಯಿಂದ ಸುತೆಯಿತ್ತಳ್ ಉದಾರತಾ ಅಂಜನಾಸ್ತ್ರಂ ಅಂತ. ಅಂಜನಾಸ್ತ್ರ ಅನ್ನೋ ಒಂದು ವಿಶೇಷವಾದ ಅಸ್ತ್ರವನ್ನ ಪಾರ್ವತಿಯು ಅರ್ಜುನಿಗೆ ಪ್ರಸಾದಿಸ್ತಾಳೆ ಅಂತ ಕವಿ ಹೇಳಿರುವಂತಹ ಮಾತು. ಈ ಅಂಜನಾಸ್ತ್ರದ ವಿಶೇಷತೆಯನ್ನ ಒಂದು ಪೂರ್ಣ ವೃತ್ತದಲ್ಲಿ ಕವಿ ಹೇಗೆ ತಂದಿದ್ದಾನೆ ಕೇಳೋಣ. ಮೊದಲೊಳಿದೊಂದು ಪತ್ತು ತುಡುವಲ್ಲಿ ಶತಂ ಬಿಡುವಲ್ಲಿ ಸಾಸಿರಂ ಪದಮಿಡುವಲ್ಲಿ ವೈರಿ ಶರ ಸಂಹತಿಯ ತರಿವಲ್ಲಿ ಲಕ್ಷಂ ಅಗ್ಗದ ಗತಿಯಲ್ಲಿ ಕೋಟಿ ಸಮರಾಂಕಣದೊಳ್ ಗಣನಾವಿಹೀನಮಪ್ಪುದು ರಿಪುರುಂದಮಂ ತವಿಸಿ ನಿನ್ನೆಡೆಗುಯ್ದುಗು ಈ ಮಹಾಶರಮಂ ರಿಪುರುಂದಮಂ ತವಿಸಿ ನಿನ್ನೆಡೆಗುಯ್ದುಗು. ನೋಡಿ ಎಷ್ಟು ವಿಶೇಷ ಅಂದ್ರೆ ಈ ಪದ್ಯ. ಅಲ್ಲಿ ಕುಮಾರವ್ಯಾಸ ಭಾರತದಲ್ಲೂ ಇದೇ ರೀತಿ ಪದ್ಯ ಬಂದಿದೆ. ಕವಿಯಲ್ಲಿ ಭಾಮಿನಿ ಷಟ್ಪದಿಯಲ್ಲಿ ಬರೆದಿದ್ದಾನೆ. ಅದನ್ನ ಪೂರ್ಣ ಕವಿ ಇಲ್ಲಿ ಚಂಪಕಮಾಲಾವೃತದಲ್ಲಿ ತಂದಿಟ್ಬಿಟ್ಟಿದ್ದಾನೆ. ಅದೇ ವಿಶೇಷ ಈ ಪದ್ಯದಲ್ಲಿ. ಅಂದ್ರೆ ಯೋಚನೆ ಮಾಡಿ, ಭಾಮಿನಿ ಷಟ್ಪದಿಯ ಶೈಲಿ ಅಥವಾ ಷಟ್ಪದಿ ಶಿಲ್ಪ ಬಹಳ ಸಣ್ಣ, ಬಹಳ 3-4 ಮೊದಲು 2 ಸಾಲು, ಆಮೇಲೆ 3 ಗಣ, 1 ಗುರು, ಮತ್ತೆ 14 ಮಾತ್ರೆ, ಮತ್ತೆ ಅದೇ ರೀತಿ 21 ಮಾತ್ರೆ, 1 ಗುರು, ಅಷ್ಟೇ, ಹೆಚ್ಚಿಗೆ ಇಲ್ಲ. ಆದ್ರೆ ಅಷ್ಟೇ ಪದಗಳನ್ನು ಉಪಯೋಗಿಸಿಕೊಂಡು ಕೆಲವು ವಿಶೇಷ ಅಕ್ಷರ ವೃತ್ತವನ್ನ ತರಬೇಕಾದ್ರೆ ಕವಿ ಎಷ್ಟು ಮಟ್ಟಕ್ಕೆ ಅವನಿಗೆ ಛಂದೋ ಲಕ್ಷಣಗಳಿತ್ತು ಅಂತ ಗೊತ್ತಾಗತ್ತೆ. ಕವಿ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ಈ ಅಂಜನಾಸ್ತ್ರದ ವಿಶೇಷತೆಯನ್ನು ಕವಿ ಹೇಳ್ತಾ ಇದ್ದಾನೆ. ಮೊದಲೊಳಿದೊಂದು ಪತ್ತು ತುಡುವಲ್ಲಿ, ಇದು ಬತ್ತಳಿಕೆಯಿಂದ ತೆಗೆದಾಗ ಒಂದು ಅಸ್ತ್ರ. ಪಾರ್ವತಿ ಹೇಳುವಂತಹ ಮಾತು ಅರ್ಜುನಿಗೆ, ನೋಡಪ್ಪ, ಈ ಅಂಜನಾಸ್ತ್ರ ನೀನು ಬತ್ತಳಿಕೆಯಿಂದ ತೆಗೆದಾಗ ಒಂದೇ ಅಸ್ತ್ರವಾಗಿರುತ್ತೆ. ತುಡುವಲ್ಲಿ ಪತ್ತು, ನೀನು ಬಾಣವನ್ನ ಬಿಲ್ಲಿಗೆ ಸೇರಿಸಿದಾಗ 10 ಬಾಣವಾಗತ್ತೆ. ಶತಂ ಬಿಡುವಲ್ಲಿ,
ನೀನು ಬಾಣವನ್ನ ಬಿಲ್ಲಿಗೆ ಇಟ್ಟು ಎಳೆದು ಬಿಟ್ಟಾಗ 100 ಬಾಣವಾಗಿ ಹೋಗುತ್ತೆ. 1 10 100 ಅಷ್ಟೇ. ಸಾಸಿರಂ ಪದುಮಿಡುವಲ್ಲಿ ಅದು ಹೋಗಿ ವೈರಿಗಳಿಗೆ 1000ವಾಗಿ ಹೊಡೆಯುತ್ತೆ 100 ಆಗಿರೋದು. ವೈರಿ ಶರಸಂಹತಿಯಂ ತರಿವಲ್ಲಿ 1,00,000. ಅಷ್ಟೇ ಅಲ್ಲ, ಅದು ಹೊಡೆದಿದ್ದು ಬರೀ 1000ಗಳನ್ನು ಮಾತ್ರ, 1000 ವೈರಿಗಳನ್ನು ಮಾತ್ರ ಕತ್ತರಿಸೋದಿಲ್ಲ, ಕೋಟಿ ಅಷ್ಟು ವೇಗವಾಗಿ ಕೋಟಿ ಜನರನ್ನ ಕತ್ತರಿಸಿ ಹಾಕತ್ತೆ. ಅಷ್ಟೇ ಅಲ್ಲ, ಕವಿ ಮುಂದೆ ಹೇಳ್ತಾನೆ, ಇದು ಕತ್ತರಿಸುವಾಗ ಅಸಂಖ್ಯವಾದ ವೈರಿಗಳನ್ನ ಕತ್ತರಿಸಿ ಹಾಕತ್ತೆ. ಅಂದ್ರೆ ಅದು 110 ಆಗ್ಬೋದು, 100 ಆಗ್ಬೋದು, 1000 ಆಗ್ಬೋದು, 1,00,000 ಆಗ್ಬೋದು, ಕೋಟಿ ಆಗ್ಬೋದು, ಅಸಂಖ್ಯವಾಗ್ಬೋದು. ಅಷ್ಟರ ಮಟ್ಟಕ್ಕೆ ಈ ಬಾಣಗಳಲ್ಲಿ, ಈ ಬಾಣದ ಶಕ್ತಿ ಇದೆ ಅಂತ ಹೇಳಿ ಗಣನಾ ವಿಹೀನಮ್ಮಪ್ಪುದು ಅಂತಾನೆ ಕವಿ. ಅಂದ್ರೆ ಲೆಕ್ಕವೇ ಇಲ್ಲ. ನೀನು ತೆಗೆದಿದ್ದು 1 ಬಾಣ ಹೌದು, ಆದರೆ ಅದು ಹೋದಾಗ ಅಷ್ಟರ ಮಟ್ಟಕ್ಕೆ ಪರಿಣಾಮಕಾರಿಯಾಗಿ ಶತ್ರುಗಳನ್ನು ಸಂಹಾರ ಮಾಡುತ್ತೆ. ಗಣನಾ ವಿಹೀರಮಪ್ಪುದು ರಿಪುರ್ವಂದಮಂ ತವಿಸೋದು ಅಂದ್ರೆ ನಾಶ ಮಾಡೋದು. ಒಳ್ಳೊಳ್ಳೆ ಪದವನ್ನು ಕವಿ ತರ್ತಾರೆ. ತವಿಸಿ ನಿನ್ನೆಡೆಗೆ ಒಯ್ದು ಮೀಮ. ಅಷ್ಟೇ ಅಲ್ಲ, ಕಡೆ ಸಾಲು ಚೆನ್ನಾಗಿದೆ. ಅದು ಹೋಗಿ ಅಸಂಖ್ಯರಾದ ಶತ್ರುಗಳನ್ನ ಸಂಹಾರ ಮಾಡ್ತು ಹೌದು, ತಿರುಗಿ ವಾಪಸ್ ನಿನ್ನ ಬತ್ತಳಿಕೆಗೆ ಬರುತ್ತೆ. ಅಂದ್ರೆ ಮತ್ತೆ ಬಾಣವನ್ನ ರೀಯೂಸ್ ಮಾಡ್ಬೋದು. ಅವನು ಒಂದೇ ಸಾರಿ ಬಿಟ್ರೆ ಮುಗಿದೋಯ್ತು ಅಂತಲ್ಲ, ಮತ್ತೆ ರೀಯೂಸ್ ಮಾಡ್ಬೋದು ಅಂತ ಹೇಳಿ ಪಾರ್ವತಿ ಅರ್ಜುನನಿಗೆ ಆಶೀರ್ವಾದ ಮೂಲಕ ಕೊಡ್ತಾ ಇದ್ದಾಳೆ. ಆ ನಂತರದಲ್ಲಿ ಉತ್ತಮವಾದಂತಹ ಪ್ರಸಂಗವನ್ನ ನಾವು ಇವತ್ತು ಕೂಡ, ಇದು ಕಡೆ ಪದ್ಯ, ಇವತ್ತು ಕೂಡ ಹೇಗೆ ಜಯ ಜಯಕಾರದ ಮೂಲಕ ಕವಿ ಆ ಪ್ರಸಂಗವನ್ನು ಮುಗಿಸ್ತಾ ಇದ್ದಾನೆ ಅಂತ ಆ ಕಡೆ ಪದ್ಯ ಕೇಳೋಣ. ಅಂಬರದೊಳ್ ಜಯಧ್ವನಿ ವಿಜೃಂಭಿಸಿದತ್ತು ಕೊದಳ್ದು ಉಘೇ ಉಘೇ ಎಂಬರವಂ ಸುರ ಪ್ರಕರದೊಳ್ ನೆಗಳ್ದತ್ತು ಮಹಾನಕಸ್ವನಾಡಂಬರಮೊಪ್ಪೆ ಸೂಸಿದುದು ಪೂಮಳೆ ಶಂಕರ ನಂಗ್ರಿಯೊಳ್ ಸೂಸಿದುದು ಪೂಮಳೆ ಸಹಸ್ರಾಂಬಕ ಸೂಗಾದುದು ಮನೋರಥ ಸಿದ್ಧಿಭವಂ ಮಹೋತ್ಸವಂ ಸಹಸ್ರಾಂಬಕ ಸೂಗಾದುದು ಮನೋರಥ ಸಿದ್ಧಿಭವಂ ಮಹೋತ್ಸವಂ. ಯಾವಾಗ ಪಾರ್ವತಿ ಪರಮೇಶ್ವರರ ದಿವ್ಯವಾದಂತಹ ವರಪ್ರಸಾದಗಳು ಅರ್ಜುನಿಗೆ ಲಭಿಸ್ತೋ, ಕವಿ ಹೇಳ್ತಾ ಇದ್ದಾನೆ, ಉತ್ಪಲಮಾವೃತದಲ್ಲಿ ಬರೆದಂತಹ ಪದ್ಯ, ಅಂಬರದೊಳ್ ಜಯಧ್ವನಿ ವಿಜೃಂಭಿಸಿತ್ತು. ಅಲ್ಲಿ ಆಕಾಶದೆಲ್ಲ ಜಯ ಜಯಕಾರ, ಉಘೇ ಉಘೇ ಉಘೇ, ಅದ್ಭುತ, ಶಬಾಷ್ ಶಬಾಷ್, ಜಯ ಜಯ ಅಂತ ಹೇಳಿ ಅರ್ಜುನಿಗೆ ಹೂಮಳೆಯನ್ನು ಕರೀತಾ ಇದ್ದಾರಂತೆ. ಉಘೇ ಎಂಬ ಬರವಂ ಸುರ ಪ್ರಕರದೊಳ್, ಸುರ ದೇವಾದಿ ದೇವತೆಗಳೆಲ್ಲ ಹಾಗೆ ಅರ್ಜುನಿಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ, ಪರಮೇಶ್ವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಮಹಾನಕ ಸ್ವನಾಡಂಬರ ಮೊಪ್ಪೆ ಅಂತಾನೆ. ಮಹಾನಕ ಅಂದ್ರೆ ದೊಡ್ಡ ನಗಾರಿ, ದೊಡ್ಡ ನಗಾರಿಗಳೆಲ್ಲ ಅಲ್ಲಿ ಬಡಿತಾ ಇದ್ದಾರೆ. ಜಯಧ್ವನಿಗಳು, ವಾದ್ಯ ವಿಶೇಷಗಳೆಲ್ಲ ತಂದು ಅಲ್ಲಿ ಬಡಿತಾ ಇದ್ದಾರಂತೆ. ಸೂಸಿದುದು ಪೂಮಳೆ, ಹೂವಿನ ಮಳೆಯನ್ನು ಸುರಿಸ್ತಾ ಇದ್ದಾರಂತೆ ದೇವಾದಿ ದೇವತೆಗಳು ಪರಮೇಶ್ವರನ ಮೇಲೆ. ಶಂಕರ ನಂಘ್ರಿಯೊಳ್, ಶಂಕರನ ಪಾದದ ಮೇಲೆ. ಸಹಸ್ರಾಂಬಕ ಸೂನುಗಾದುದು ಅಂತಾನೆ ಕವಿ. ಸಹಸ್ರಾಂಬಕ ಅಂದ್ರೆ ಇಂದ್ರನ ಮಗನಾದಂತಹ ಅರ್ಜುನನಿಗೆ ಆದುದು ಮನೋರಥ ಸಿದ್ಧಿಭವಂ ಮಹೋತ್ಸವಂ. ಮನೋರಥ, ಅವನು ಅಂದ್ಕೊಂಡಿದ್ದು ಏನು? ವೇದವ್ಯಾಸರು ಧರ್ಮರಾಯನಿಗೆ ಮಂತ್ರೋಪದೇಶವನ್ನು ಮಾಡಿರ್ತಾರೆ, ಧರ್ಮರಾಯ ಅರ್ಜುನಿಗೆ ಮಂತ್ರೋಪದೇಶವನ್ನು ಮಾಡಿ ಕಳಿಸಿರ್ತಾನೆ. ವೇದವ್ಯಾಸರು ಹೇಳಿರ್ತಾರೆ, ನೀನು ಪಾಶುಪತಾಸ್ತ್ರವನ್ನು ತರಬೇಕಯ್ಯ, ಮುಂದೆ ನಿನಗೆ ಯುದ್ಧದಲ್ಲಿ ಬೇಕಾಗತ್ತೆ ಅಂತ ಹೇಳಿ. ಹಾಗೆ ಮನೋರಥ ಸಿದ್ಧಿಯು ಲಭಿಸಿತು, ಸಿದ್ಧಿಯಾಯಿತು, ಮಹೋತ್ಸವ ಉಂಟಾಯಿತು, ಎಲ್ಲವೂ ಕೂಡ ಬಂದಿದ್ದು ಮಂಗಳಕರವಾಯಿತು ಅಂತ ಹೇಳಿ ಮಹಾಕವಿ ಆ ಪ್ರಸಂಗವನ್ನ ಮುಗಿಸ್ತಾ ಇದ್ದಾನೆ. ಹೀಗೆ ಈ ಒಂದು ರೀತಿ ಸರಳವಾದಂತಹ ಕಾವ್ಯ ಆದರೂ ಕೂಡ ಇದು ವಿಶೇಷವಾದಂತಹ ಸ್ಥಾನವನ್ನ ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತುಂಬಿದೆ. ಕಾರಣ ಏನಕ್ಕಪ್ಪ ಅಂದ್ರೆ, ನಮ್ಗೆಲ್ರಿಗೂ ಕೂಡ ಕನ್ನಡ ಕೈಪಿಡಿ ಅಂತ ಒಂದು ವಿಶೇಷವಾದ ವ್ಯಾಕರಣ ಗ್ರಂಥ ಇದೆ. ತುಂಬಾ ನಾವುಗಳೆಲ್ಲ ಅವನ್ನೇ ವಿದ್ಯಾರ್ಥಿಗಳು, ಗಮಕಿಗಳು ಅಥವಾ ಯಾರೇ ಕನ್ನಡ ಭಾಷೆಯನ್ನ ಓದೋರು ಅಂಥವ್ರು ಆ ಕನ್ನಡ ಕೈಪಿಡಿ ಕೃತಿಯನ್ನೇ ಓದೋದು. ಆ ಕನ್ನಡ ಕೈಪಿಡಿ ಕೃತಿಯನ್ನ ಎ ಕೃಷ್ಣಶಾಸ್ತ್ರಿಗಳು, BM ಶ್ರೀಕಂಠನು, ಮಹಾ ವಿದ್ವಾಂಸರು ಮಂಡಳಿಯಲ್ಲಿ ಒಟ್ಟಾಗಿ ಬರೆದಂತಹ ಕೃತಿ. ಆ ಕೃತಿಯಲ್ಲಿ ಹಲವಾರು ಕಡೆ ಉದಾಹರಣೆಗಳನ್ನು ಕೊಡಬೇಕಾದ್ರೆ ಈ ಶಬರಶಂಕರ ವಿಳಾಸದ ಪದ್ಯಗಳನ್ನೇ ಆಯ್ದುಕೊಂಡಿರುವುದು.
ಯೋಚನೆ ಮಾಡಿ ನೀವು. ಪಂಪನನ್ನ ಬಿಟ್ರು, ರನನ್ನ ಬಿಟ್ರು, ಜನನನ್ನ ಬಿಟ್ರು ಅಂದ್ರೆ ಅವ್ರು ತಗೊಂಡಿಲ್ಲ ಅಂತಲ್ಲ. ಅಂತಹ ಮಹಾಕಾವ್ಯಗಳನ್ನ ಬರೆದಂತಹ ಮಹಾಕವಿಗಳ ಪದ್ಯಗಳ ಉದಾಹರಣೆಯನ್ನ ಕಡಿಮೆ ಮಾಡಿಬಿಟ್ಟು ಶಬರಶಂಕರ ವಿಳಾಸದ ಷಡಕ್ಷರ ದೇವನ ಶಬರಶಂಕರ ವಿಳಾಸದ ಪದ್ಯಗಳನ್ನ ಹೇರಳವಾಗಿ ಉದಾಹರಿಸಿದ್ದಾರೆ. ಅಂದ್ರೆ ಪದ್ಯ ಬರೆದು ಹೀಗಿರಬೇಕು ಅನ್ನೋ ಒಂದು ಪ್ರಸಂಗಕ್ಕೆ ಈ ಒಂದು ಪದ್ಯ ವಿವರಿಸೋದು, ಛಂದಸ್ಸು ಹೀಗೆ ವಿವರಿಸೋದು, ಅಲಂಕಾರಕ್ಕೆ ಈ ಪದ್ಯವನ್ನು ವಿವರಿಸೋದು, ಹೀಗೆ ಹಲವಾರು ಕಡೆ ನಮಗೆ ಷಡಕ್ಷರ ದೇವ ಪ್ರಸ್ತುತನಾಗಿ ಸಾಹಿತ್ಯದಲ್ಲಿ ಸಿಗ್ತಾನೆ, ವ್ಯಾಕರಣದಲ್ಲಿ ಸಿಗ್ತಾನೆ. ಹೀಗೆ ಅವನು, ನಾನು ಮೊದಲೇ ಹೇಳಿದಾಗೆ, ಮುಪ್ಪಿನ ಕಾಲದಲ್ಲಿ ಬರೆದಂತಹ ಕಾವ್ಯವಾದರೂ ಕೂಡ ಅಷ್ಟೇ ಬಿಗಿಯಾಗಿ ಬರೆದಿದ್ದಾನೆ. ಇಲ್ಲಿ ಒಂದ್ ಕಡೆ ದಿಬ್ಬೂರ್ ಶ್ರೀನಿವಾಸರಾಯರು ಉಪೋದ್ಘಾತದಲ್ಲಿ ಒಂದು ಮಾತನ್ನು ಬರೀತಾರೆ. ಅದನ್ನು ಹೇಳಿ ವ್ಯಾಖ್ಯಾನವನ್ನ ಮುಗಿಸ್ತೀನಿ. ಸಂಸ್ಕೃತ ಸಾಹಿತ್ಯ ಇದು ಒಂದ್ ರೀತಿ ಸಂಸ್ಕೃತ ಸಾಹಿತ್ಯದಲ್ಲಿ ಪಂಚಮಹಾಕಾವ್ಯಗಳು ಅಂತ ಏನಿದೆ, ಅದರಲ್ಲಿ ನೈಷಧನ ಶ್ರೀಹರ್ಷನ ನೈಷಧ ಚರಿತ್ರೆ ಅಂತ ಒಂದು ಮಹಾಕಾವ್ಯ ಇದೆ, ಬಿಗಿಯಾದಂತ ಕಾವ್ಯ. ನೈಷಧಂ ವಿದ್ವದೌಷಧಂ ಅಂತ ಒಂದು ಮಾತಿದೆ. ಅಂದ್ರೆ ಮಹಾ ಕಠಿಣವಾದಂತಹ ಕಾವ್ಯ. ಅಂದ್ರೆ ಒಂದ್ ರೀತಿ ಔಷಧಿ ಹೇಗೆ ದೇಹಕ್ಕೆ ತಗೊಂಡ್ರೆ ಕಹಿಯಾಗಿರುತ್ತೋ, ಹಾಗೆ ಶ್ರೀಹರ್ಷನ ನೈಷಧ ಚರಿತ್ರೆ ಮಹಾ ಕಠಿಣವಾದದ್ದು ಅಂತ ಒಂದು ಮಾತು. ಹಾಗೆ ನೈಷಧಂ ವಿದ್ವದೌಷಧಂ ಅಂತ ವಿದ್ವಾಂಸರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅದೇ ಮಹಾಕಾವ್ಯಗಳ ಸಾಲಿನಲ್ಲಿ ಮಾಘ ಅನ್ನೋ ಕವಿ ಶಿಶುಪಾಲವದ ಅಂತ ಬರೆದಿದ್ದಾನೆ. ಅದನ್ನು ಕುರಿತು ವಿದ್ವಾಂಸರು ವಿಮರ್ಶೆ ಮಾಡಬೇಕಾದ್ರೆ ನವಸರ್ಗಗತೇಮಾಗಿಯೇ ನವಶಬ್ದೋ ನವಿದ್ಯತೆ ಅಂತ ಹೇಳಿದ್ದಾರೆ. ಅಂದ್ರೆ 9 ಸರ್ಗ ಮಾಘನದ್ದು ಓದ್ಬಿಟ್ರೆ ಹೊಸ ಶಬ್ದಗಳು ಹುಟ್ಟೋದೇ ಇಲ್ಲ ಅಂತ ಅರ್ಥ. ಹಾಗಲ್ಲ, ಅಂದ್ರೆ ಅಷ್ಟರ ಮಟ್ಟಕ್ಕೆ ಪದಸಂಪತ್ತಿಯಲ್ಲಿ ಇದೆ ಅಂತ ಉದ್ದೇಶಕ್ಕೆ ಹೇಳಿರುವಂತಹ ಸಾಲು ಅದು. ನವಸರ್ಗಗತೇಮಾಗಿಯೇ ನವಶಬ್ದೋ ನವಿದ್ಯತೆ ಅಂತ. ಹಾಗೆ ಅದನ್ನು ಉದಾಹರಿಸಿಬಿಟ್ಟು ಶ್ರೀನಿವಾಸರಾಯರು ಹೇಳ್ತಾ ಇದ್ದಾರೆ, ಅಷ್ಟರ ಮಟ್ಟಕ್ಕೆ ಪಾಂಡಿತ್ಯ ಪೂರ್ಣವೂ ಮಹಾಪ್ರೌಢವೂ ಪ್ರತಿಭಾ ಸಂಪನ್ನವೂ ಆದ ಕಾವ್ಯಗಳ ಮಾದರಿಯಲ್ಲಿಯೇ ಷಡಕ್ಷರ ದೇವ ತನ್ನ ಕಾವ್ಯಗಳಲ್ಲಿ ಪಾಂಡಿತ್ಯ ಪೂರ್ಣವನ್ನ ಮೆರೆದಿದ್ದಾನೆ ಚಂಪು ಶೈಲಿಯಲ್ಲಿ ಅಂತ ಹೇಳಿ ದಿಬ್ಬೂರ್ ಶ್ರೀನಿವಾಸರಾಯರು ಹೇಳ್ತಾರೆ. ಅಂದ್ರೆ ಎಷ್ಟು ಔಚಿತ್ಯಪೂರ್ಣವಾಗಿ ಅದನ್ನು ಹೇಳಿದ್ದಾರೆ ಅಂದ್ರೆ, ಈತನಿಗೆ ಸಂಸ್ಕೃತದಲ್ಲೂ ಅಷ್ಟರ ಮಟ್ಟಕ್ಕೆ ಜ್ಞಾನ ಇತ್ತು ಅಂತ ಹೇಳೋದಕ್ಕೋಸ್ಕರವಾಗಿ. ಅಂದ್ರೆ ಸುಮ್ಮನೆ ಈಗ ರನ್ನನನ್ನ ನಾವು ಉಭಯ ಭಾಷಾ ವಿಶಾರದ ಅಂತ ಏನ್ ಹೇಳ್ತೀವಿ, ಆ ರೀತಿ ಷಡಕ್ಷರ ದೇವ 17ನೇ ಶತಮಾನಕ್ಕೆ ಬಂದಂತ ಕವಿ. ವಿಶೇಷ ಏನಪ್ಪಾ ಅಂದ್ರೆ, ಚಂಪು ಶೈಲಿಯ ಕೊಂಡಿ ಕಳಚಿ ಬಿದ್ದು ಸುಮಾರು 5 ಶತಮಾನಗಳೇ ಆಗೋಗಿತ್ತು. 10-11ನೇ ಶತಮಾನದಲ್ಲಿ ಚಂಪು ಕಾವ್ಯಗಳನ್ನು ಬರೀತಾ ಇದ್ದವರು, ಆಮೇಲೆ ನಮಗೆ ಬಂದದ್ದು ರಗಳೆ ಹರಿಹರ ರಾಘವಾಂಕನ ಯುಗ, ಆಮೇಲೆ ಬಂದದ್ದು ನಮಗೆ ಕುಮಾರವ್ಯಾಸ ಲಕ್ಷ್ಮೀಶನ ಯುಗ, ಆಮೇಲೆ ಷಡಕ್ಷರ ದೇವ ಬಂದದ್ದು. ಹೀಗೆ ಸುಮಾರು 500 ವರ್ಷಗಳು ದಾಟಿದ ಮೇಲೆ ಚಂಪು ಶೈಲಿಯ ಕೊಂಡೆಯನ್ನ ಪುನರ್ಸ್ಥಾಪಿಸಿದಂತಹ ಕವಿ ಷಡಕ್ಷರ ದೇವ. ಅಷ್ಟರ ಮಟ್ಟಕ್ಕೆ ಕವಿ ಚಂಪುವಿನ ನಾನು ಬರೆದು ಗೆದ್ದು ಬೀಗುತ್ತೀನಿ ಅನ್ನೋ ಒಂದು ಆತ್ಮಸ್ಥೈರ್ಯ, ಮನೋಸ್ಥೈರ್ಯ ಅವನಿಗೆ ಇತ್ತು. ಹಾಗಾಗಿ ಈತ ಇಂತಹ ಉತ್ತಮವಾದಂತಹ ಕಾವ್ಯಗಳ ರಚನೆ ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ನಮಗೆ ಗೊತ್ತಾಗತ್ತೆ. ಈ ರೀತಿ ಕವಿ ಸೊಗಸಾರಂತಹ ಕಾವ್ಯವನ್ನು ಬರೆದು ಕೊಟ್ಟಿದ್ದಾನೆ ನಮಗೆ. ನಾವು ಗಮಕಿಗಳು, ಆಸಕ್ತರು, ಸಾಹಿತ್ಯಾಸಕ್ತರು ಇವನ ಕಾವ್ಯಗಳನ್ನು ಓದುವುದರ ಮೂಲಕ ಆ ಕವಿಗೆ, ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ನಮಸ್ಕಾರವನ್ನ ಸಲ್ಲಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸರ್, ಮಂಗಳದ ಒಂದೇ ಒಂದು ಹಾಡ್ಬಿಡ್ಲಾ? ಹಾಡಿ. ಅಯ್ಯೋ, ಖಂಡಿತ ಹಾಡಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು. ಆದ್ಮೇಲೆ ಇದುವರೆಗೆ ಶಬರಶಂಕರ ವಿಳಾಸಂ ಎನ್ನುವಂತಹ ಒಂದು ಗಮಕ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಿದ್ದೀರಿ. ಇದ್ರ ಬಗ್ಗೆ ಯಾರಾದರೂ ಅಭಿಪ್ರಾಯನ ಹೇಳೋದಿದ್ರೆ ಅಥವಾ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳೋದಕ್ಕೆ ಅವಕಾಶ ಇರುತ್ತೆ. ನಮಸ್ಕಾರ, ನಾನು ಮಹಾಬಲ. ನಮಸ್ಕಾರ. ಬಹಳ ಸೊಗಸಾದ ಪಾಂಡಿತ್ಯ ಮತ್ತು ತುಲನಾತ್ಮಕವಾಗಿ ಕಾವ್ಯದ ಭಾಗವನ್ನು ನಮ್ಮ ಮುಂದೆ ಇಟ್ಟಿದ್ದೀರಿ. ವಾಚನವು ಸೊಗಸಾಯಿತು, ಗಾಯನವು ಅತ್ಯಂತ ಇದಾಯಿತು. ನಾನು ಷಡಕ್ಷರ ಜೀವನ ಬಗ್ಗೆ ಲೇಖನ ಬರೀಬೇಕಾದ್ರೆ ಆ ಪದ್ಯಗಳಲ್ಲಿ ಅಂಜನಾಸ್ತ್ರದ ಪ್ರಸಂಗವನ್ನು ಬರೆದಾಗ ಬಹಳ ಸಂತೋಷ ಪಟ್ಟಿದ್ದೆ. ಆಗಾಗ ದಿಬ್ಬೂರ್ ಶ್ರೀನಿವಾಸ ಅವರ ಇದನ್ನ ಬಿಡುವಾದಾಗ ಆಗಾಗ ನೋಡ್ತಾ ಇರ್ತೀನಿ. ಆಮೇಲೆ ಎಸ್ ವಿ ರಂಗಣ್ಣನವರು ಶೈಲಿ ಕೃತಿಯಲ್ಲಿ ಷಡಕ್ಷರ ಸ್ವಲ್ಪ ಕ್ರಿಟಿಕಲ್ ಆಗಿ ಬರ್ದಿದ್ದಾರೆ ಅಂತ ಅನ್ಸುತ್ತೆ. ಸ್ವಲ್ಪ ವಚನಗಳು ಗದ್ಯ ಭಾಗ ತುಂಬಾ ಕ್ಲಿಷ್ಟವಾಗಿದೆ ಅಂತ ಅವರು ಹೇಳಿದ್ರು ಎಸ್ ವಿ ರಂಗಣ್ಣವರು. ಅದು ಉತ್ತಮವಾದ ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರು ಶೈಲಿ ಕೃತಿಯಲ್ಲಿ. ಇವತ್ತಂತೂ ನೀವು
ಆ, ಈ ನಿರ್ಲಕ್ಷಿತ ಕಾವ್ಯ ಅಂತ ಜಗನ್ನಾಥ್ ಹೇಳಿದ್ರು. ನಿರ್ಲಕ್ಷಿತ ಆಗೋದು ಬೇಡ, ನಾವೆಲ್ಲ ನಿಜವಾದ ಗೌರವ ಸಲ್ಲಿಸೋಣ, ಹಾಗಾಗಿ ಅದನ್ನ ಗಮನಿಸಿ ಅಂತ. ಹಾಗೂ ಅದು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಕುಗ್ಗು ಶ್ರೀನಿವಾಸ ಅವರ ಪೂರ್ಣ ಕೃತಿ ಅಂತ ಕೇಳ್ಕೊಳ್ತೀನಿ. ನಿಮಗೆ ಮತ್ತೊಮ್ಮೆ, ನಿಮಗೆ ಮತ್ತು ಗಾಯಕಿಗೆ ನನ್ನ ಕೃತಜ್ಞತೆಗಳು. ನಮಸ್ಕಾರ. ನಮಸ್ಕಾರ. ಮಹಬೂಬ್ ಸರ್ ಧನ್ಯವಾದಗಳು. ಬೇರೆ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ಈ ಬಹಳ ಅದ್ಭುತವಾದ ಗಾಯನ ಮತ್ತೆ ವಾಚನ ಮಾಡಿದ್ರಿ. ಬಹಳ ಸಂತೋಷ ಆಯ್ತು. ನಮ್ಮ ಕನ್ನಡದ ಹಿರಿಮೆ ಗರಿಮೆ ಎಲ್ಲವನ್ನು ನಿಮ್ಮ ಬಾಯಿಗಳಲ್ಲಿ ಕೇಳಿ ಬಹಳ ಸಂತೋಷ ಆಯ್ತು ಸರ್. ಸರ್, ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿದಿರಿ ಅಂತ ನೀವು ಹೇಳೋದ್ರಲ್ಲೇ ಗೊತ್ತಾಗುತ್ತೆ. ಮೇಡಮ್ ಸಹಿತ, ಭಾಗ್ಯ ಅವರು ಸಹಿತ ಅವರ ಹಾಡುವಂತ ವಾಚನ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ಸಾಧನೆ ಮಾಡಿದ್ದೀರಿ ಅಂತ. ನಿಮ್ಮ ಸಾಧನೆ ಹೀಗೆ ಮುಂದುವರಿಲಿ, ಎಲ್ರಿಗೂ ನಿಮ್ಮ ಜ್ಞಾನ ಎಲ್ರಿಗೂ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿತ್ತು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಕುಮಾರವ್ಯಾಸರು ಮತ್ತು ಈ ಷಡಕ್ಷರ ಕವಿಯ ಎರಡು ಕಾವ್ಯಗಳ ಹೋಲಿಕೆಯೊಂದಿಗೆ ನೀಡಿದ ನಿಮ್ದು ಈ ಕಾರ್ಯಕ್ರಮ ತುಂಬಾ ಇಷ್ಟ ಆಯ್ತು ಸರ್. ಎಲ್ಲ ವ್ಯಾಕರಣಗಳು ಮತ್ತೆ ಉಪಯೋಗಿಸಿದ ಉಪಮೆಗಳು ಯಾವ ವೃತ್ತ ಉಪಯೋಗಿಸಿದಾರೆ ಅನ್ನೋದು ಕೇಳಿ ತುಂಬಾ ಇಷ್ಟ ಆಯ್ತು ಸರ್. ನಿಮಗೂ ಮೇಡಮ್ ಅವರಿಗೂ ಈ ಕಾರ್ಯಕ್ರಮ ಆಯೋಜಿಸಿದ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಸರ್, ನಂದೀಲಾ ವಾಸುದೇವ್ ಅಂತ. ನಾನಿದು ಮೊದಲನೇ ಬಾರಿಗೆ ಕೇಳಿದ್ದು ಸರ್. ಯಾವಾಗ್ಲೂ ಕುಮಾರವ್ಯಾಸಂದೇ ಕೇಳಿ ಕೇಳಿ ಅಭ್ಯಾಸ ಆಗ್ಬಿಟ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸರ್. ಸಂತೋಷ ಆಯ್ತು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇರೆ ಯಾರಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು. ಈಗ ನಮ್ಮ ಡಾಕ್ಟರ್ JN ಜಗನ್ನಾಥ್ ಸರ್ ಅವರು ಬೇರೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರೋದ್ರಿಂದ ಅವರ ಬದಲಾಗಿ ಇವತ್ತು ವಂದನಾರ್ಪಣೆಯನ್ನ ನಾನೇ ಮಾಡ್ತಾ ಇದ್ದೀನಿ. ನಾನು ಡಾಕ್ಟರ್ ಅಶ್ವಥ್ ಕುಮಾರ್ ಅಂತ ಹೇಳಿ ಸನ್ಮಾನ ಮನಸ್ಕರು ಗ್ರೂಪ್ನ ಒಂದು ಅಡ್ಮಿನ್ ಆಗಿದ್ದೀನಿ. ಇವತ್ತು ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ಬೇಕಾಗಿರೋದು ಶಾಂತಾ ಮೇಡಮ್ ಅವ್ರಿಗೆ. ಕಾರಣ ಇಷ್ಟೇ, ಅವರು ನಮಗೆ ಸಂತೋಷ್ ಭಾರದ್ವಾಜ್ ಅವರನ್ನ ಮತ್ತೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವ್ರನ್ನ ಪರಿಚಯ ಮಾಡಿಕೊಟ್ರಲ್ಲ, ಅದು ತುಂಬಾ ಖುಷಿ ಆಯ್ತು. ಇವತ್ತು ಹೇಗೆ ಅಂದ್ರೆ ನಮಗೆ 3 ಜನದ ಪರಿಚಯ ಆಯ್ತು. ಒಂದು ಷಡಕ್ಷರ ದೇವರ ಪರಿಚಯ ಆಯ್ತು, ಜೊತೆಗೆ ಸಂತೋಷ್ ಭಾರದ್ವಾಜ್ ಅವರ ಪರಿಚಯ ಆಯ್ತು, ಮತ್ತೆ ಭಾಗ್ಯಲಕ್ಷ್ಮಿ ಮೇಡಮ್ ಅವರ ಪರಿಚಯ ಆಯ್ತು. ತುಂಬಾ ಖುಷಿ ಆಯ್ತು. ನಾನು ಮೊದಲಿಗೆ ಒಂದು ಮಾತು ಹೇಳ್ಬಿಡ್ತೀನಿ. ಇವತ್ತು ಸಂತೋಷ್ ಭಾರದ್ವಾಜ್ ಅವರ ಪರಿಚಯವನ್ನ ಡಾಕ್ಟರ್ JN ಜಗನ್ನಾಥ್ ಅವರು ಮಾಡಿಕೊಟ್ಟಾಗ ಅವರ ಪರಿಚಯ ಕೇಳಿದಾಗಲೇ ನನಗೆ ಒಂಥರ ಮೈ ಜುಮ್ ಅನಿಸ್ತು. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂತ ಬೇರೆ ಎಲ್ಲವೂ ಬಿಟ್ಟು ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೇಕು ಅನ್ನೋಂಥದ್ದು ಒಂದು ಕಾಲ ಬಂದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಕಂಪ್ಯೂಟರ್ ಮತ್ತೆ ಒಂದು ದುಡಿಮೆ ಬಿಟ್ಟರೆ ಬೇರೆ ಇಲ್ಲ ಅಂತ ಅನ್ಸುತ್ತೆ. ಬಟ್ ಅದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಈ ನಮ್ಮ ಸಂತೋಷ್ ಭಾರದ್ವಾಜ್ ಅವರು ಎಷ್ಟು ಆಳವಾದಂತಹ ಅಧ್ಯಯನವನ್ನ ಮಾಡಿದ್ದಾರೆ. ಸಾಹಿತ್ಯದ ಬಗ್ಗೆ ಮತ್ತು ಗಮಕ ಕಲೆಯ ಬಗ್ಗೆ ಅಪಾರವಾದಂತಹ ಜ್ಞಾನವನ್ನ ಸಂಪಾದಿಸಿದ್ದಾರೆ. ಇದಕ್ಕಿಂತ ದೊಡ್ಡ ಸಂಪತ್ತು ಬೇರೆ ಏನು ಇರ್ಲಿಕ್ಕಿಲ್ಲ ಅನ್ಸುತ್ತೆ. ನೀವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯ ರಾಯಭಾರಿಗಳಾಗಿ ಮುಂದುವರಿಬೇಕು ಸರ್. ಮುಂದಿನ ಜನರೇಷನ್ನಿಗೂ ಕೂಡ ನೀವು ಮಾರ್ಗದರ್ಶನ ನೀಡ್ತಾ ಇನ್ನಷ್ಟು ಈ ಸಂಸ್ಕೃತಿ ಬೆಳಿಬೇಕು ಬೆಳೆಯುತ್ತೆ ಅನ್ನುವಂಥ ಒಂದು ಆಶಾಭಾವನೆಯನ್ನ ಮೂಡಿಸ್ತೀರಿ. ತುಂಬಾ ಖುಷಿ ಆಯ್ತು. ನಿಮ್ಮ ಅಧ್ಯಯನದ ಆಳ ತುಂಬಾ ದೊಡ್ಡದು. ಕಾರಣ ಇಷ್ಟೇ, ನೀವತ್ತು ಷಡಕ್ಷರ ದೇವರನ್ನ ಒಂದು ಶಬರಶಂಕರ ವಿಳಾಸಂ ಇದರ ಬಗ್ಗೆ ಮಾತಾಡಿರೋ ಒಂದು ಆಶ್ವಾಸವನ್ನು ತೆಗೆದುಕೊಂಡು ಮಾತಾಡಿದ್ರು ಕೂಡ ನಮಗೆ ಕವಿಯ ಪರಿಚಯವನ್ನು ಎಷ್ಟು ಚೆನ್ನಾಗಿ ಮಾಡಿಕೊಟ್ರಿ ಅಂತಂದ್ರೆ ಬಹಳ ಖುಷಿ ಆಯ್ತು. ಇದುವರೆಗೂ ನಾನು ಆರಂಭದಲ್ಲಿ ನಾನು ಹೇಳಿದೆ, ನಮಗೆ ಷಡಕ್ಷರ ದೇವ ಈ ಹೆಸರು ನಾವು ಕೇಳಿರ್ಲಿಲ್ಲ ಅಂತ ಅನಿಸಿದೆ. ಯಾಕಂದ್ರೆ ನಮಗೆಲ್ಲರಿಗೂ ಟೆಕ್ಸ್ಟ್ ಬುಕ್ ಅಲ್ಲಿ ಮಾತ್ರ ಕವಿಗಳ ಪರಿಚಯ ಆಗಿದ್ದು. ನಾವೆಲ್ಲರೂ ಆಮೇಲೆ ಸೈನ್ಸ್ ತಗೊಂಡಿದ್ರಿಂದ ಕವಿಗಳ ಪರಿಚಯ ನಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿದ್ದಷ್ಟೇ, ಅದು PUC ವರೆಗೇನೆ. ಆ ನಂತರ ಈಗ ನಮ್ಮ ಈ ಗ್ರೂಪ್ ಮೂಲಕ ಪ್ರತಿ ತಿಂಗಳು ಒಬ್ಬೊಬ್ಬ ಕವಿಯ ಪರಿಚಯವನ್ನು ಮಾಡ್ಕೊಳ್ತಿರೋದ್ರಿಂದ ಹಾಗಾಗಿ ಸ್ವಲ್ಪ ಪರಿಚಯ ಆಗ್ತಾ ಇದೆ. ಬಟ್ ಷಡಕ್ಷರ ದೇವ ಹೆಸರನ್ನೇ ಕೇಳಿರಲಿಲ್ಲ ನಾವೆಲ್ಲರೂ, ಬಹಳಷ್ಟು ಜನ. ಬಟ್ ಇವತ್ತು ಇಡೀ ಕವಿಯ ಪರಿಚಯ ಮತ್ತೆ ಅವನ ಬಗ್ಗೆ ಎಷ್ಟು ದೊಡ್ಡ ಗೌರವ ಮೂಡುವಂತಹ ಒಂದು ಸಂದರ್ಭವನ್ನ ತಾವು ಸೃಷ್ಟಿಸ್ಬಿಟ್ರಿ ಅಂತಂದ್ರೆ, ಕೊನೆಗೂ ನೀವು ಮಾತಾಡ್ಬೇಕಾದ್ರೆ ಆ ಕವಿಯ ಬಗ್ಗೆ ತುಂಬಾ ಗೌರವಪೂರ್ಣವಾಗಿ ಮಾತಾಡಿದ್ರಿ. ಅಂದ್ರೆ ನೀವು
ಇವತ್ತಿನ ಇಡೀ ಕಾರ್ಯಕ್ರಮದ ಪ್ರತಿ ಸಾಲನ್ನು ಕೂಡ ತುಂಬಾ ಆನಂದಿಸ್ತಾ ನೀವು ಕಾರ್ಯಕ್ರಮ ನೀಡಿದ್ರಿ. ಅದು ನಂಗೆ ತುಂಬಾ ಖುಷಿ ಆಯ್ತು. ಏನೋ ಹೇಳಿದ್ದಾರೆ ಅರ್ಧ ಗಂಟೆ ಕಾರ್ಯಕ್ರಮ ಕೊಡಬೇಕು, ಇದು ನನ್ನ ಕೆಲಸ ಅಂತ ಅನ್ಕೊಳ್ಳಿಲ್ಲ. ಇಡೀ ಕಾರ್ಯಕ್ರಮವನ್ನ ನೀವು ತುಂಬಾ ಚೆನ್ನಾಗಿ ಆನಂದಿಸಿದ್ರಿ. ಬರೀ ಕವಿಯನ್ನ ಕಾವ್ಯವನ್ನ ಮಾತ್ರ ಅಲ್ಲ, ಅದ್ರ ಜೊತೆಗೆ ಕುಮಾರವ್ಯಾಸನನ್ನ ಕರ್ಕೊಂಬಂದ್ರಿ, ಮತ್ತೆ ಬೇರೆ ಬೇರೆ ವ್ಯಾಕರಣದ ಸಂಗತಿಗಳನ್ನ ಹೇಳಿದ್ರಿ, ಮತ್ತೆ ಚಂದು ರಕ್ಷಣೆಗಳ ಬಗ್ಗೆ ಹೇಳಿದ್ರಿ. ಎಲ್ಲವನ್ನ ಹೇಳ್ಬೇಕು ಅಂತಂದ್ರೆ ನಿಮ್ಮ ಅಧ್ಯಯನದ ಮಟ್ಟ ದೊಡ್ಡದಾಗಿದ್ರೆ ಮಾತ್ರ ಈ ರೀತಿ ಲೀಲಾಜಲವಾಗಿ ಮಾತಾಡೋದಕ್ಕೆ ಅಥವಾ ಪ್ರಬುದ್ಧತೆಯಿಂದ ವಿಷಯಗಳನ್ನು ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಸಾಹಿತ್ಯದ ಆಸಕ್ತಿಗೆ ಮತ್ತು ನಿಮ್ಮ ಅಧ್ಯಯನದ ಒಂದು ಆಸಕ್ತಿಗೆ ತುಂಬ ದೊಡ್ಡ ನಮಸ್ಕಾರಗಳನ್ನು ನಾನು ಹೇಳ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ಇವತ್ತಿನ ಕಾರ್ಯಕ್ರಮ. ಹಾಗೆಯೇ ವಾಚನವನ್ನು ಮಾಡಿರ್ತಕ್ಕಂಥ ಶ್ರೀಮತಿ ಭಾಗ್ಯಲಕ್ಷ್ಮಿ ಮೇಡಮ್ ಅವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸಬೇಕು. ಆಗಲೇ ಹೇಳಿದ್ರು ಅವರು ಸಂಗೀತದ ಒಂದು ಹಿನ್ನೆಲೆಯಿಂದ ಬಂದಿರೋರು ಅಂತೇಳಿ. ಸಾಮಾನ್ಯವಾಗಿ ಗಮಕ ವಾಚನ ಮಾಡೋರಿಗೆ ಅದು ವಾಚನ ಅಂದರೂ ಕೂಡ ಅದಕ್ಕೆ ಸಂಗೀತದ ಹಿನ್ನೆಲೆ ಬೇಕೇ ಬೇಕು. ಸಂಗೀತದ ಹಿನ್ನೆಲೆ ಇಲ್ದಿದ್ರೆ ಗಮಕ ವಾಚನವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಅವರು ಎಷ್ಟು ಪರಿಣಿತರಾಗಿದ್ದಾರೆ ಮತ್ತು ಎಷ್ಟು ಲೀಲಾಜಾಲವಾಗಿ ಅದನ್ನು ಹಾಡಬಲ್ಲರು ಅನ್ನೋದಕ್ಕೆ ಇವತ್ತು ಅವರ ವಾಚನ ತುಂಬ ಖುಷಿ ಕೊಡ್ತು. ತುಂಬ ಖುಷಿ ಆಯಿತು ಮೇಡಮ್. ತುಂಬ ಧನ್ಯವಾದಗಳು. ತಾವು ವಿಡಿಯೋ ಆನ್ ಮಾಡ್ಕೊಳ್ಳಿಲ್ಲ, ಬಟ್ ನಿಮ್ಮ ಗಾಯನವನ್ನು ಕೇಳೋದೇ ಒಂದು ರೀತಿ ಕಣ್ಮುಚ್ಕೊಂಡು ಕೇಳುವಂಥ ಒಂದು ಆನಂದ ಸಿಕ್ತು ಇವತ್ತು. ತುಂಬ ಖುಷಿ ಆಯಿತು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಇವತ್ತು ಸಾಕಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಗಮಕ ಕಲೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನುವಂಥ ಒಂದು ದೊಡ್ಡ ಇದು ನಡೀತಾ ಇದೆ, ಅಭಿಯಾನ ನಡೀತಾ ಇದೆ. ಖಂಡಿತವಾಗಿ ಈ ಕಲೆ ಸಾಕಷ್ಟು ಉಳಿಬೇಕಿದೆ, ಬೆಳಿಬೇಕಿದೆ, ಮತ್ತು ಎಲ್ಲ ಕಡೆಗೂ ಇದರ ಒಂದು ರುಚಿ ಸಿಗಬೇಕಾಗಿದೆ. ನಮಗೆ ಬಹಳಷ್ಟು ಜನಕ್ಕೆ ಹೆಂಗೆ ಅಂತಂದ್ರೆ, ನಾವೆಲ್ಲ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು. ಇದು ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚು ಪ್ರಚಲಿತ ಗಮಕ ಕಲೆ ಅನ್ನೋದು. ಉತ್ತರ ಕರ್ನಾಟಕದಲ್ಲಿ ಇತ್ತೀಚೆಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಮ್ಮಲ್ಲಿ ಪಲ್ಲವಿ ಭಟ್ ಅನ್ನೋರು ಕೂಡ ತುಂಬಾ ಈ ಗಮಕ ಕಾರ್ಯಕ್ರಮಗಳನ್ನ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ, ಕೊಪ್ಪಳದಲ್ಲೆಲ್ಲ ಮಾಡ್ತಾ ಇದ್ದಾರೆ. ಈಗೀಗ ಗಮಕ ಕಲೆ ಎಲ್ಲ ಕಡೆಗೂ ಹರಡ್ತಾ ಇದೆ ಅನ್ನೋದು ತುಂಬಾ ಖುಷಿ ವಿಚಾರ. ಮತ್ತೆ ನಮ್ಮ ಕುಮಾರವ್ಯಾಸ ಕೂಡ ನಮ್ಮ ಉತ್ತರ ಕರ್ನಾಟಕದವರೇ, ಕೋಳಿವಾಡದವರು. ಹಾಗಾಗಿ ಅದು ಗಮಕ ಕಲೆ ದಕ್ಷಿಣ ಕರ್ನಾಟಕದಲ್ಲಿ ಪ್ರಚಲಿತದಲ್ಲಿದ್ದರೂ ಕೂಡ ಅದರ ಮೂಲ ಪುರುಷ ನಮ್ಮ ಕುಮಾರವ್ಯಾಸ ಉತ್ತರ ಕರ್ನಾಟಕದವರು. ಒಮ್ಮೆ ಎಲ್ಲರೂ ಸೇರೋಣಂತೆ ಕೋಳಿವಾಡದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ. 2 ವರ್ಷದಿಂದ ಕೋಳಿವಾಡಕ್ಕೆ ಹೋಗಿದ್ವಿ. ಕೋಳಿವಾಡಕ್ಕೆ ಹೋಗಿ ಅಲ್ಲೊಂದು ಅವರ ದೇವಸ್ಥಾನ ಕಟ್ತಾ ಇದ್ದಾರೆ, ಒಂದು ಇನ್ನೂ ಅರ್ಧ ಮಟ್ಟಕ್ಕೆ ಬಂದಿತ್ತು. ಮತ್ತೆ ಇನ್ನೊಂದು ಖುಷಿಯ ಸಂಗತಿ ಅಂದ್ರೆ, ಕುಮಾರವ್ಯಾಸರ ಒಬ್ಬ ಸಂಬಂಧಿಕರು, ಹತ್ತಿರದ ಸಂಬಂಧಿಕರು ನಮ್ಮ ವಾಟ್ಸಪ್ ಗ್ರೂಪ್ ನಲ್ಲಿ ಕೂಡ ಇದ್ದಾರೆ. ಅವರು ಕೂಡ ಅಲ್ಲಿ ಇವತ್ತು ಇದ್ರು. ಇಡೀ ದಿವಸ ಅವತ್ತು ಗಮಕ ಕಾರ್ಯಕ್ರಮವನ್ನ ಅಲ್ಲಿ ನಡೆಸಿಕೊಟ್ಟು ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಸೊ ನಾನು ಮತ್ತೊಮ್ಮೆ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಇದು 12 ತಿಂಗಳುಗಳ ಕಾಲ ನಾವು ಪ್ರತಿ ತಿಂಗಳು ಒಂದೊಂದು ಗಮಕ ಕಾರ್ಯಕ್ರಮವನ್ನ ಈ ನಮ್ಮ ವೇದಿಕೆ ಮೂಲಕ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀವಿ. ಇದು ಇವತ್ತು 7ನೇ ಕಾರ್ಯಕ್ರಮ, ಈ ವರ್ಷದ 26ನೇ ಇಸ್ವಿ 7ನೇ ಕಾರ್ಯಕ್ರಮ ಇದು. ಸೊ 12 ಕಾರ್ಯಕ್ರಮಗಳು ಮುಗಿದ ನಂತರ ಖಂಡಿತವಾಗಿ ಎಲ್ಲರೂ ಕೂಡ ಒಮ್ಮೆ ಕೋಳಿವಾಡಕ್ಕೆ ಹೋಗಿ ಕುಮಾರವ್ಯಾಸನಿಗೆ ಒಂದು ನಮನಗಳನ್ನು ಸಲ್ಲಿಸಿ ಅಲ್ಲಿ ಒಂದು ಗಮಕ ಕಾರ್ಯಕ್ರಮವನ್ನ ಮಾಡೋಣ. ಅವ್ರ ವಂಶಸ್ಥರು ಈಗಲೂ ಅಲ್ಲಿದ್ದಾರೆ, ಆ ಮನೆಗಳು ಕೂಡ ಇದೆ. ತುಂಬಾ ಖುಷಿ ಆಗುತ್ತೆ. ತುಂಬಾ ಒಬ್ಬ ವಯಸ್ಸಾಗಿರೋ ಒಬ್ಬ ಅಜ್ಜಿ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋದೇ ಏನೋ ಒಂಥರ ಖುಷಿ ಆಗುತ್ತೆ. ನಮ್ಮ ಕುಮಾರವ್ಯಾಸ ಅಂತ ಹೇಳ್ತಿರ್ತಾರೆ. ನಮಗೆ ಇಷ್ಟು ಖುಷಿ ಆಗ್ತಾ ಇರುತ್ತೆ ಅಂತಂದ್ರೆ ಅವ್ರ ವಂಶಸ್ಥರಿಗೆ ಎಷ್ಟು ಖುಷಿ ಆಗ್ಬೇಡ ಕುಮಾರವ್ಯಾಸನ ಬಗ್ಗೆ. ಅದನ್ನ ನಾವು ಕಣ್ಣಿಂದ ನೋಡ್ಬೇಕು, ಒಂದ್ಸತಿ ನೋಡಿ ಆನಂದಿಸ್ಬೇಕು ಅಂತ ಅನ್ಸುತ್ತೆ. ಖಂಡಿತವಾಗಿ ಎಲ್ಲರೂ ಒಂದ್ಸರಿ ಸೇರಿ ಕೋಳಿವಾಡಕ್ಕೆ ಹೋಗಿ ಬರೋಣಂತೆ. ಸೊ ಇದೇ ರೀತಿ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಕೂಡ ನಡೆಯುತ್ತೆ, ಪ್ರತಿ ತಿಂಗಳು ನಡೆಯುತ್ತೆ. ಎಲ್ಲರೂ ದಯವಿಟ್ಟು ಬನ್ನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಸಾಕಷ್ಟು ಜನ ಭಾಗವಹಿಸಿದ್ರಿ. ಭಾಗವಹಿಸಿರ್ತಕ್ಕಂಥ ಎಲ್ಲ ಶ್ರೋತೃಗಳು ಸಂತೋಷ್ ಭಾರದ್ವಾಜ್ ತಂದೆ ಕೂಡ ಸೇರ್ಕೊಂಡಿದ್ದಾರೆ ಇದರಲ್ಲಿ. ಅವರು ಮಗನ ವ್ಯಾಖ್ಯಾನ ಕೇಳಿ ಬಹಳ ಸಂತೋಷ ಪಟ್ಟಿದ್ದಾರೆ. ವಿಡಿಯೋ ಆನ್ ಮಾಡ್ಕೊಂಡಿದ್ದಾರೆ ನೋಡಿ ಅದನ್ನ. ಮತ್ತೆ ಅಂಗನಾರ್ಪಣೆ ಆದ್ಮೇಲೆ ಮಾತಾಡಬಾರ್ದು. ತುಂಬಾ ಪ್ರತಿಭಾವಂತನಾದಂತ ಯುವ ಕಲಾವಿದ ಸಂತೋಷ್ ಭಾರದ್ವಾಜ್. ಅದಕ್ಕೆ ಈ ವೇದಿಕೆಗೆ ಅವರನ್ನ ಪರಿಚಯ ಆಗಲಿ ಅಂತ. ಮೇಡಮ್ ಅವರು 1-2 ಮಾತಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಅವರು ವಿಡಿಯೋ ಆನ್ ಮಾಡ್ಕೊಂಡು 1-2 ಮಾತಾಡಿದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲರಿಗೂ ನೋಡೋದಕ್ಕೂ ಸಾಧ್ಯ ಆಗುತ್ತೆ. ನಾನು ಯಾರು ಭಾಗ್ಯಲಕ್ಷ್ಮಿನಾ? ಹಲೋ
ಹಾ ಮೇಡಮ್ ಹೇಳಿ, ಕೇಳಿಸ್ತಾ ಇದೆ, ಹೇಳಿ. ಕೇಳ್ತಿದೆ ಅಲ್ವಾ? ಅದೇ ಒಟ್ಟಿನಲ್ಲಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಭಾಗ್ಯ ಲಕ್ಷ್ಮಿ ಕೂಡ ಬಹಳ ಚೆನ್ನಾಗಿ ವಾಚನ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ರು. ಅವರು ಪದ ವಿಭಾಗ ಮಾಡೋದು, ಅರ್ಥ ಅದಕ್ಕೆ ಒತ್ತು ಕೊಟ್ಟು ಗಮಕ ವಾಚನ ಮಾಡೋದು ತುಂಬಾ ಕಡಿಮೆ. ಅವ್ರು ಎಲ್ಲೆಲ್ಲಿ ಪದ ವಿಭಾಗ ಮಾಡ್ಬೇಕು ಅದೆಲ್ಲ ಸರಿಯಾಗಿ ಮಾಡಿ ವಾಚನ ಮಾಡಿದ್ದು ಬಹಳ ಖುಷಿ ಆಯ್ತು. ಪೂರ್ತಿಯಾಗಿ ಕಾರ್ಯಕ್ರಮ ಕೇಳಿದೆ. ತುಂಬಾ ತುಂಬಾ ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಅಶ್ವಥ್ ಸರ್ ಮತ್ತೆ ಜಗನ್ನಾಥ್ ಸರ್ ಇಬ್ರಿಗೂ ಕೂಡ. ಮತ್ತೆ ಇಷ್ಟು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಯಾರೋ ಬಂದ್ರು ಹೊತ್ತೋದೆ, ಹಾಗಾಗಿ ಇವಾಗ ಮಾತಾಡ್ತಾ ಇದೀನಿ, ದಯವಿಟ್ಟು ಕ್ಷಮಿಸ್ಬೇಕು. ತುಂಬಾ ಸಂತೋಷ ಮೇಡಮ್, ನೀವು ಮಾತಾಡಿದ್ದು ತುಂಬಾ ಸಂತೋಷ ಆಯ್ತು. ಈಗ ಸಂತೋಷ್ ಅವರ ತಂದೆಯವರು ಒಂದೆರಡು ಮಾತಾಡ್ಬಿಡ್ಲಿ ಅಂತ ನಮ್ಮ ಅಭಿಲಾಷೆ. ಅವರಿಗೆ ಆಡಿಯೋ ಆನ್ ಮಾಡ್ಕೊಳಕ್ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆ ಓಕೆ. ಯಾಕೆಂದ್ರೆ ಮ್ಯೂಟ್ ಆಗಿ, ಯಾಕೆಂದ್ರೆ ನನ್ನ ತಮ್ಮ ಇದ್ರೆ ಆಗ್ತಿತ್ತು ಅಲ್ಲಿ. ಗೊತ್ತಿಲ್ಲ. ಸರಿ ಸರಿ ಸರಿ. ಓಕೆ ಓಕೆ ಆಗ್ಲಿ ಸರ್. ತುಂಬಾ ಅವ್ರನ್ನ ನೋಡೋದಕ್ಕಂತೂ ಸಾಧ್ಯ ಆಯ್ತು, ತುಂಬಾ ಖುಷಿ ಆಯ್ತು ಸರ್. ತುಂಬಾ 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 ಖುಷಿ ಆಯ್ತು. ತಮ್ಮ ಮಗ ಒಂದು ವ್ಯಾಖ್ಯಾನವನ್ನ ಕೇಳಿ ತುಂಬಾ ಚೆನ್ನಾಗಿ ಬೆಳೆಸಿದಿರಿ. ನಮ್ಮ ಸಂಸ್ಕೃತಿಗೆ ಒಳ್ಳೆ ಕೊಡುಗೆಯನ್ನು ತಾವು ಕೊಟ್ಟಿದ್ದೀರಿ. ತುಂಬಾ ಖುಷಿ ಆಯ್ತು. ತಮ್ಮ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಗಮಕ ಅಭಿಮಾನಿಗಳಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮುಂದಿನ ದಿನಗಳು ಕೂಡ ಮತ್ತೊಂದು ವಿಶೇಷ ಗಮಕ ಕಾರ್ಯಕ್ರಮ ಇರ್ತದೆ, ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ದೀಪಾ ಸುಧೀಂದ್ರ ಅವರಿಗೂ ಮತ್ತು ಷಡಕ್ಷರ ದೇವನ ಪರಿಚಯವನ್ನು ಮಾಡಿಕೊಟ್ಟಂತಹ ಡಾಕ್ಟರ್ JN ಜಗನ್ನಾಥ್ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೊಮ್ಮೆ ಶ್ರೀಯುತ ಸಂತೋಷ್ ಭಾರದ್ವಾಜ್ ಅವರಿಗೆ ಮತ್ತು ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರಿಗೆ ಮತ್ತು ಅವರನ್ನು ಪರಿಚಯ ಮಾಡಿಕೊಟ್ಟಂಥ ಶಾಂತಾ ನಾಗಮಂಗಲ ಮೇಡಮ್ ಅವರಿಗೂ ಕೂಡ ಹೃತ್ಪೂರ್ವಕವಾದಂಥ ನಮಸ್ಕಾರಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣಂತೆ. ಎಲ್ಲರಿಗೂ ನಮಸ್ಕಾರ, ಶುಭರಾತ್ರಿ. ಗಮಕ ಬಂಧುಗಳಿಗೂ ನನ್ನ ನಮಸ್ಕಾರಗಳು ಸರ್. ಓಕೆ ಮೇಡಮ್, ಧನ್ಯವಾದಗಳು. ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಇಡೀ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು ಸರ್. ಓಕೆ, ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ ಮುಗಿಸೋಣ. ಇದು ಮತ್ತೆ ಇದು ಸ್ಕ್ರೀನ್ ರೆಕಾರ್ಡಿಂಗ್ ಆಗಿದೆ. ನಾನು ಈ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಆಸಕ್ತರು ಮತ್ತೊಮ್ಮೆ ಕೇಳಬಹುದು. ಅಥವಾ ಯಾರಾದರೂ ಕಾರ್ಯಕ್ರಮಕ್ಕೆ ಬರಲಾಗದೇ ಇದ್ದವರು ಆಸಕ್ತರಿಗಿದ್ದರೆ ಅವರ ಲಿಂಕ್ ಅನ್ನ ಶೇರ್ ಮಾಡಿದ್ರೆ ಅವರು ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನ ವೀಕ್ಷಿಸಬಹುದು. ಸಂತೋಷ್ ಅವರೇ, ಸುರಂಗ ಭಾರತ ಅಭ್ಯಾಸ ಮಾಡಿದ್ರು? ಗೊತ್ತು, ಪರಮದೇವನದ್ದು ಗೊತ್ತು. ಯಾವ್ದಾರು ಮುಂದೆ ಎಲ್ಲಾರು ಅವಕಾಶ ಮಾಡ್ಕೊಂಡು ಪರಿಚಯ ಮಾಡ್ಕೊಡಿ. ಖಂಡಿತ ಆಗೋಣ. ಧನ್ಯವಾದ. ಸಂತೋಷ್ ಅವರು ಈಗ ಮಾತಾಡಿದ್ದು KS ನರಸಿಂಹಸ್ವಾಮಿಗಳ ಮಗ KN ಮಹಾಬಲ ಸರ್ ಅವರು. ಓ ನಮಸ್ಕಾರ. ಅಯ್ಯೋ, ನೀವು ಭೇಟಿ ನೇರವಾಗಿ ಮಾಡ್ಬೇಕು. ಬನ್ನಿ. ಸಂತೋಷ. ಬೆಂಗಳೂರು ತಾನೇ ನೀವು? ಹೌದು. ಯಾವ ಏರಿಯಾ? ನಮ್ ಗಿರಿನಗರ. ಓ, ನಾವಿಲ್ಲೇ ಥರ್ಡ್ ಸೇರಿ ಕತ್ರಗುಪ್ಪೆ ಹತ್ರ. ಖಂಡಿತ ಭೇಟಿ ಬನ್ನಿ. ಸಂತೋಷ. ತುಂಬಾ ಸಂತೋಷ ಸರ್ ತಾವು ಭಾಗವಹಿಸಿದ್ದು. ನಮಸ್ಕಾರ. ಕಾರ್ಯಕ್ರಮ ಮುಗಿಸೋಣ.